ಬರ್ನಿಂಗ್ ಬುಷ್ 3 ರಿಟ್ರೀಟ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಂದು ಆ ಒಂದು ಬರ್ನಿಂಗ್ ಬುಷ್ ಮೋಶೆ ನೋಡಿದ್ರು. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಎಕ್ಸಡಸ್ ಚಾಪ್ಟರ್ 3 ನಾವು ನೋಡ್ತೀವಿ. ಆ ಒಂದು ಉರಿಯುವ ಪೊದೆಯನ್ನು ಮೋಶೆ ನೋಡ್ತಾನೆ. ಆ ಒಂದು ಉರಿಯುವ ಪೊದೆಯ ಬಳಿಗೆ ಮೋಶೆ ಬರ್ತಾನೆ. ಪೊದೆ ಉರಿತಾ ಇದೆ, ಸುಟ್ಟೋಗ್ತಾ ಇಲ್ಲ. ಬೆಂಕಿ ಇದೆ, ಆದರೆ ಅದು ಸುಟ್ಟು ಲಯವಾಗಿ ಹೋಗ್ತಾ ಇಲ್ಲ. ಮೋಶೆ ಅದನ್ನು ನೋಡ್ತಾನೆ. ಅಲ್ಲಿಂದ ಒಂದು ಸ್ವರವನ್ನು ಅವನು ಕೇಳಿಸ್ಕೊಳ್ತಾನೆ. ಅದರೊಂದಿಗೆ ಅವನ ಜೀವನ ಮಾರ್ಪಾಡಾಗ್ತದೆ. ಅವನ ಜೀವನದ ನಿಜವಾದ ಒಂದು ಪರ್ಪಸ್ಗೆ ಅವನು ಅಲ್ಲಿಂದ ಬರ್ತಾನೆ. ಅದೇ ರೀತಿಯಲ್ಲಿ ಈ ಒಂದು ಬರ್ನಿಂಗ್ ಬುಷ್ ಧ್ಯಾನದಲ್ಲೂ ಕೂಡ ಅಂದು ಮೋಶೆಯೊಂದಿಗೆ ಮಾತನಾಡಿದ ಅದೇ ದೇವರು ಈ ಧ್ಯಾನಕೂಟದಲ್ಲಿ ಅದೇ ಹೆಸರಿನ ಒಂದು ಧ್ಯಾನಕೂಟ, ಬರ್ನಿಂಗ್ ಬುಷ್ ಎಂಬ ಹೆಸರಿನ ಒಂದು ಧ್ಯಾನಕೂಟ. ಈ ಧ್ಯಾನಕೂಟದಲ್ಲಿ ದೇವರು ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ನಮ್ಮೊಂದಿಗೆ ಮಾತನಾಡ್ತಾರೆ. ಯಾವಾಗ ನಿನ್ನ ಮತ್ತು ದೇವರ ಒಂದು ಭೇಟಿ ನಿನ್ನ ಹೃದಯದಲ್ಲಿ ಆಗುತ್ತೋ, ಇನ್ಸೈಡ್ ಆಫ್ ಯುವರ್ ಹಾರ್ಟ್, ವೆನ್ ಯು ಟ್ರೂಲಿ ಮೀಟ್ ದ ಲಾರ್ಡ್, ವೆನ್ ಯು ಹ್ಯಾವ್ ಎ ಟ್ರೂ ಎನ್ಕೌಂಟರ್ ವಿತ್ ದ ಲಾರ್ಡ್ ಇನ್ ಯುವರ್ ಹಾರ್ಟ್, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಯಾವಾಗ ದೇವರ ಜೊತೆಗೆ ಒಂದು ನಿಜವಾದ ಭೇಟಿ ಆಗ್ತದೆಯೋ ಮತ್ತು ಅಲ್ಲಿ ದೇವರು ನಿನ್ನ ಜೊತೆಗೆ ಮಾತಾಡ್ತಾರಲ್ವಾ, ಆ ಮಾತು ಯಾವಾಗ ನಿನಗೆ ಕೇಳಲ್ಪಡುತ್ತೋ ಆಗ ನಿನ್ನ ಜೀವನದ ನಿಜವಾದ ಒಂದು ಪರ್ಪಸ್ ಒಳಗಡೆ ನೀನು ಎಂಟ್ರಿ ಆಗ್ತೀಯ. ಅಲ್ಲಿಯವರೆಗೂ ಜೀವನ ಮಾಮೂಲಿಯಾಗಿ ಹೋಗ್ತಾ ಇರುತ್ತೆ, ಗುಡ್ ಫಾರ್ ನಥಿಂಗ್. ಯಾವಾಗ ನಿಜವಾಗಲೂ ನಮ್ಮ ಜೀವನ ಒಂದು ಯೂಸ್ಫುಲ್ ಆಗುತ್ತೆ ಅಂದರೆ ವೆನ್ ಯು ಆರ್ ಟ್ರೂಲಿ ಎಂಟರಿಂಗ್ ಇನ್ ಟು ದ ಪರ್ಪಸ್ ಆಫ್ ಗಾಡ್, ದೇವರ ಒಂದು ಯೋಜನೆಯ ಒಳಗಡೆ ನೀನು ಯಾವಾಗ ಬರ್ತೀಯೋ ಆಗ ಮಾತ್ರ ಈ ಭೂಮಿಯಲ್ಲಿ ನೀನು ಬದುಕಿದ್ದು ಒಂದು ಸಾರ್ಥಕ ಆಗುತ್ತೆ. ಅಲ್ಲಿಯವರೆಗೂ ನೀವಿರ್ತೀರಿ, ಹೇಗೂ ಇರ್ತೀವಿ, ಏನೆಲ್ಲ ಮಾಡ್ತೀರಿ, ಆದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದರೆ ದೇವರಿಗೆ ಪ್ರಯೋಜನ ಇಲ್ಲ, ದೇವರಿಗೆ ನಾವು ಪ್ರಯೋಜನಕಾರಿ ಆಗೋದಿಲ್ಲ. ಹಾಗೆ ಬದುಕಿ ಏನೂ ಕೂಡ ಪ್ರಯೋಜನ ಇಲ್ಲ. ನಮ್ಮ ಜೀವನ ಅನ್ನೋದು ಒಂದು ಪ್ರಯಾಣದ ಹಾಗೆ. ಅವರ್ ಲೈಫ್ ಈಸ್ ಎ ಜರ್ನಿ. ಈ ಪ್ರಯಾಣದಲ್ಲಿ ಮುಖ್ಯವಾಗಿ 3 ಪಾಯಿಂಟ್ಸ್ ಇರುತ್ತೆ. ಓಕೆ, 3 ಸ್ಟೇಜಸ್ ಇರುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗ್ 3 ಸ್ಟೇಜಸ್ ಆರ್ ದೇರ್. ಅದರಲ್ಲಿ ಒಂದು ಫಸ್ಟ್ ಸ್ಟೇಜ್ ಏನು ಗೊತ್ತಾ? ದಟ್ ಈಸ್ ದ ಸೋರ್ಸ್ ಆಫ್ ಯುವರ್ ಜರ್ನಿ. ನಿನ್ನ ಜೀವನದ ಪ್ರಾರಂಭ. ಅದರ ಕೊನೆಯ ಭಾಗ ಏನು ಅಂದರೆ ಥರ್ಡ್ ಸ್ಟೇಜ್ ಈಸ್ ಯುವರ್ ಡೆಸ್ಟಿನೇಷನ್. ನೀನು ಎಲ್ಲಿ ತಲುಪ್ತೀಯ ಅನ್ನೋದು. ದ ಸೋರ್ಸ್ ಆಫ್ ಯುವರ್ ಜರ್ನಿ, ದ ಡೆಸ್ಟಿನೇಷನ್ ಆಫ್ ಯುವರ್ ಜರ್ನಿ. ಅದರ ಮಧ್ಯದಲ್ಲಿ ಬರೋದೇ ವೆರಿ ಇಂಪಾರ್ಟೆಂಟ್. ಅದರ ಮಧ್ಯದಲ್ಲಿ ಬರೋದು ನೀನು ಜೀವಿಸಬೇಕಾಗಿರೋದು. ಪ್ರತಿಯೊಬ್ಬರ ಜೀವನಕ್ಕೂ ಇದು ಇರುತ್ತೆ. ಒಂದು ಪ್ರಾರಂಭ ಅನ್ನೋದೊಂದು ಇರುತ್ತೆ, ಒಂದು ಅಂತ್ಯ ಅನ್ನೋದೊಂದು ಇರುತ್ತೆ. ಅದರ ಮಧ್ಯದಲ್ಲಿ ಲೈಫ್ ಅನ್ನೋದಿರುತ್ತೆ. ಇನ್ ಬಿಟ್ವೀನ್ ದಟ್ ಬರ್ತ್ ಆ್ಯಂಡ್ ಡೆತ್ ದೆರ್ ಈಸ್ ಲೈಫ್. ಆ ಲೈಫ್ ಅನ್ನೋದು ಸರಿಯಾಗಿ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಒಂದು ಸರಿಯಾದ ಬರ್ತ್ ನಮಗೆ ಬೇಕು. ಅಥವಾ ಲೈಫ್ ಅನ್ನೋದು ಜಾಯ್ಫುಲ್ಲಾಗಿ ಲೀಡ್ ಮಾಡಲಿಕ್ಕೆ ಆಗಬೇಕಾದ್ರೆ ಈ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಧ್ಯದಲ್ಲಿ ಬರುತ್ತಲ್ವಾ ಲೈಫ್, ಜೀವನ. ಈ ಜೀವನ ನಿಜವಾದ ಜೀವನನೇ ಆಗಬೇಕಾದ್ರೆ ನಾವು ದೇವರ ಉದ್ದೇಶದ ಒಳಗಡೆ ಬದುಕಬೇಕು. ದೇವರ ಉದ್ದೇಶದ ಹೊರಗಡೆ ಬದುಕಿದರೆ ಅದನ್ನು ನಾವು ಲೈಫ್ ಅಂತ ಹೇಳೋದಿಲ್ಲ, ಡೆತ್ ಅಂತ ಹೇಳ್ತೀವಿ, ಮರಣ ಅಂತ ಹೇಳ್ತೀವಿ. ದೇವರ ದೃಷ್ಟಿಯಲ್ಲಿ ಆತ್ಮಿಕವಾಗಿ ವಾಟ್ ಈಸ್ ಡೆತ್ ಅಂತ ಕೇಳೋದಾದರೆ, ಯು ಆರ್ ಲೀಡಿಂಗ್ ಎ ಲೈಫ್ ಔಟ್ಸೈಡ್ ಆಫ್ ಕ್ರೈಸ್ಟ್ ಈಸ್ ಡೆತ್. ಒಬ್ಬ ಮನುಷ್ಯ ಕ್ರಿಸ್ತನಿಂದ ಹೊರಗಡೆ ಬದುಕೋದೆ ಮರಣ.
ನಮ್ಮಲ್ಲಿ ಎಷ್ಟೋ ಜನ ಮರಣದಲ್ಲಿ ಇದ್ದವರು ಇದ್ದೀವಿ. ಆದರೆ ಯೇಸು ಕ್ರಿಸ್ತರು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದು ಈ ಮರಣದಲ್ಲಿ ಇದ್ದವರಿಗೆ ಜೀವವನ್ನು ಕೊಡಲಿಕ್ಕೋಸ್ಕರ. ಆಯಿತಾ? ಇದನ್ನು ನಾವು ಪಡ್ಕೋಬೇಕು. ಯಾಕೆ ನಾವು ಪಡ್ಕೋಬೇಕು ಅಂದರೆ, ಈ ಫ್ರೀಡಮ್ ಆಫ್ ಚಾಯ್ಸ್ ಈಸ್ ವಿತ್ ಯು, ಇಟ್ ಇಸ್ ನಾಟ್ ವಿತ್ ಗಾಡ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಒಂದು ರೋಬೋಟಿಕ್ ವೇನಲ್ಲಿ ಸೃಷ್ಟಿ ಮಾಡಲಿಲ್ಲ, ಒಂದು ರೋಬೋಟ್ ಆಗಿ ಸೃಷ್ಟಿ ಮಾಡಲಿಲ್ಲ. ದೇವರು ಮನುಷ್ಯನನ್ನು ದೇವರ ಹಾಗೆ ಸ್ವತಂತ್ರವಾಗಿ ಸೃಷ್ಟಿ ಮಾಡಿದರು. ಗಾಡ್ ಈಸ್ ಫ್ರೀ. ದೇವರು ಏನು ತೀರ್ಮಾನ ಮಾಡ್ಬೋದು, ಅದೇ ರೀತಿಯಲ್ಲಿ ಮನುಷ್ಯನನ್ನು ಕೂಡ ಒಂದು ಫ್ರೀಡಮ್ ಆಫ್ ಚಾಯ್ಸ್ ಅಥವಾ ಫ್ರೀ ವಿಲ್ಲಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಈ ಭೂಮಿಯಲ್ಲಿ ದೇವರು ಮನುಷ್ಯನನ್ನು ಇರಿಸಿದರು. ಇರಿಸಿ ಅವನ ಪರ್ಪಸ್ ಏನು ಅನ್ನೋದನ್ನು ಅವನಿಗೆ ತಿಳಿಸಿದರು ದೇವರು. ಆದರೆ ಎಷ್ಟೋ ಜನಕ್ಕೆ ಆ ಪರ್ಪಸ್ ಇನ್ನೂ ಗೊತ್ತಿಲ್ಲ. ಪರ್ಪಸ್ಸಿಂದ ನಾವು ಹೊರಗಡೆ ಇದ್ದೀವಿ. ಇದನ್ನು ನಾವು ತಿಳ್ಕೊಬೇಕೀಗ. ಈ ಧ್ಯಾನಕೂಟದ ಮುಖ್ಯ ಉದ್ದೇಶ ಏನು ಅಂದರೆ, ವಾಟ್ ಈಸ್ ದ ಪರ್ಪಸ್? ಜೀವನದ ಉದ್ದೇಶ ಏನು? ಯಾಕೆ ನಾನು ಬದುಕಿದ್ದೀನಿ? ಈ ಲೈಫ್ ಅನ್ನೋದಿದೆಯಲ್ಲ, ಈ ಸೋರ್ಸಿಂದ ಡೆಸ್ಟಿನೇಷನ್ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಇದನ್ನು ನಾನು ಹೇಗೆ ಬದುಕಬೇಕು, ಇದನ್ನು ನಾವು ಕಂಡುಕೊಳ್ಳಲೇಬೇಕು. ಕಂಡುಕೊಳ್ಳದೆ ಇದ್ದರೆ ಏನಾಗುತ್ತೆ? ಕಂಡುಕೊಳ್ಳದೆ ಇದ್ದರೆ ಯು ವಿಲ್ ಟೇಸ್ಟ್ ಓನ್ಲಿ ಡೆತ್, ಮರಣ ಮಾತ್ರ ಅನುಭವಿಸ್ತೀರಿ. ನೋಡಿ, ಬೈಬಲ್ ಪ್ರಕಾರ ನೋಡುವಾಗ 2 ರೀತಿಯಲ್ಲಿ ಮರಣ ಇದೆ. 2 ರೀತಿಯಲ್ಲಿ ಮರಣ, 2 ಟೈಪ್ಸ್ ಆಫ್ ಡೆತ್. ಒಂದು ಸ್ಪಿರಿಚುವಲ್ ಡೆತ್, ಸ್ಪಿರಿಚುವಲಿ ಡೈಯಿಂಗ್. ಇನ್ನೊಂದು ಫಿಸಿಕಲ್ ಡೆತ್, ಭೌತಿಕವಾದ ಮರಣ ಅಥವಾ ಶಾರೀರಿಕವಾದ ಮರಣ. ಇದು 2 ಕೂಡ ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ದೀಸ್ 2 ಕೈಂಡ್ಸ್ ಆಫ್ ಡೆತ್ ಬಿಲಾಂಗ್ಸ್ ಟು ಹ್ಯೂಮನ್ ಸ್ಪಿರಿಟ್. ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಸ್ಪಿರಿಚುವಲ್ ಡೆತ್ ಅಂದರೆ ಏನು ಅಂದರೆ, ಈಗ ನನ್ನ ಒಳಗಡೆ ಇರತಕ್ಕಂಥ ಆತ್ಮ ನನ್ನ ದೇಹವನ್ನು ಬಿಟ್ಟು, ಅಥವಾ ಸ್ಪಿರಿಚುವಲ್ ಡೆತ್ ಅಲ್ಲ, ಫಿಸಿಕಲ್ ಡೆತ್. ಫಿಸಿಕಲ್ ಡೆತ್ ಅಂದರೆ ನನ್ನ ಒಳಗಿರತಕ್ಕಂಥ ಆತ್ಮ ಅಂದರೆ ನಾನು ಈ ದೇಹವನ್ನು ತ್ಯಜಿಸಿ ಹೊರಗಡೆ ಹೋಗೋದು. ದಟ್ ಈಸ್ ಫಿಸಿಕಲ್ ಡೆತ್. ಸ್ಪಿರಿಚುವಲ್ ಡೆತ್ ಅಂದರೆ ನಾನು ದೇವರನ್ನು ತ್ಯಜಿಸಿ ಇರೋದು. ಈ ದೇಹದ ಒಳಗಡೆನೇ ಇರ್ತೀನಿ, ಆದರೆ ಐ ಹ್ಯಾವ್ ನೋ ಕನೆಕ್ಷನ್, ನೋ ಫೆಲೋಶಿಪ್ ವಿತ್ ಗಾಡ್. ಚರ್ಚ್ ಒಳಗಡೆನೂ ಇರ್ತೀನಿ, ಪ್ರೇಯರ್ ಗ್ರೂಪಲ್ಲೂ ಇರ್ತೀನಿ, ಪ್ಯಾರಿಷ್ ಕೌನ್ಸಿಲಲ್ಲೂ ಇರ್ತೀನಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಇರ್ತೀನಿ. ಬಟ್ ಯಾರಲ್ಲಿ ಇರೋದಿಲ್ಲ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರೋದಿಲ್ಲ. ಯೇಸುವಿನಲ್ಲಿ ಇಲ್ಲದೆ ಇದರಲ್ಲೆಲ್ಲ ಇರ್ಬೋದಾ ಕೇಳಿದರೆ ಎಲ್ಲೂ ಇರ್ಬೋದು. ಯು ಕ್ಯಾನ್ ಬಿ ಎನಿವೇರ್ ವಿತೌಟ್ ಬೀಯಿಂಗ್ ಇನ್ ಕ್ರೈಸ್ಟ್. ಎಲ್ಲಿ ಬೇಕಾದರೂ ಇರ್ಬೋದು. ಆದರೆ ಯೇಸುವಿನಲ್ಲಿ ನಾವು ಒಂದಾಗಿ ಜೀವಿಸುವಾಗ, ನನ್ನ ಆತ್ಮ ಯೇಸುವಿನಲ್ಲಿ ಒಂದಾಗಿ ಜೀವಿಸುವಾಗ ನಾನೇನಾಗಿರ್ತೀನಿ ಅಂದರೆ ನಿಜವಾಗಲೂ ದೇವರ ದೃಷ್ಟಿಯಲ್ಲಿ ಜೀವಂತವಾಗಿರ್ತೀನಿ. ನನ್ನ ಆತ್ಮ ದೇವರಾತ್ಮನೊಂದಿಗೆ ಅಥವಾ ಯೇಸುವಿನ ಆತ್ಮದೊಂದಿಗೆ ಒಂದಾಗಿ ಆ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ನಾನು ದೇವರ ದೃಷ್ಟಿಯಲ್ಲಿ ಜೀವವುಳ್ಳವನಾಗಿ ಇರ್ತೀನಿ. ಆದರೆ ನನ್ನ ಆತ್ಮ ದೇವರ ಜೊತೆ ಕನೆಕ್ಷನ್ ಇಲ್ಲದೆ ಈ ಫಿಸಿಕಲ್ ಬಾಡಿ ಜೊತೆಯಲ್ಲಿ ಕನೆಕ್ಷನ್ ಇದೆ, ಬೇರೆ ಯಾವುದ್ರ ಜೊತೆಯಲ್ಲೂ ಕನೆಕ್ಷನ್ ಇಲ್ಲ. ಯಾವುದ್ರ ಜೊತೆಯಲ್ಲಿ ಅಂದರೆ ದೇವರ ಜೊತೆ ಕನೆಕ್ಷನ್ ಇಲ್ಲ, ಫಿಸಿಕಲ್ ಬಾಡಿ ಜೊತೆ ಕನೆಕ್ಷನ್ ಇದೆ. ಸೊ ಆ ರೀತಿಯಲ್ಲಿ ಬದುಕುವಾಗ ನಮಗೆ ನಮ್ಮ ಮೈಂಡ್ ಯಾವಾಗಲೂ ಸೆಟ್ ಆಗೋದು ಫಿಸಿಕಲ್ ಥಿಂಗ್ಸ್ ಬಗ್ಗೆನೇ, ಪ್ರಾಪಂಚಿಕ ವಿಷಯಗಳ ಬಗ್ಗೆನೇ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ಇನ್ನೊಂದು ಥರ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈವನ್ ಇಫ್ ಯು ಟ್ರೈ ಆಲ್ಸೋ ಯು ಕೆನಾಟ್ ಸೆಟ್ ಯುವರ್ ಮೈಂಡ್ ಇನ್ ಗಾಡ್ಸ್ ವೇ. ದೇವರ ಪ್ರಕಾರ ನಮ್ಮ ಮೈಂಡನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾವಾಗ? ಆತ್ಮಿಕವಾಗಿ ನಾವು ಮರಣಾವಸ್ಥೆಯಲ್ಲಿ ಇರುವಾಗ.
ಯಾವಾಗ ನಮ್ಮ ಆತ್ಮಕ್ಕೆ ಲೈಫ್ ಬರುತ್ತೋ, ಜೀವ ಬರುತ್ತೋ, ಆಗ ಖಂಡಿತವಾಗಲೂ ನಮಗೆ ಮೈಂಡನ್ನು ಸ್ವರ್ಗೀಯ ವಿಷಯಗಳಲ್ಲಿ ಸೆಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ವಿ ವಿಲ್ ಬಿ ಏಬಲ್ ಟು ಸೆಟ್ ಅವರ್ ಮೈಂಡ್ ಅಕಾರ್ಡಿಂಗ್ ಟು ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಗೆ ಅನುಸಾರವಾಗಿ ನಮ್ಮ ಮೈಂಡನ್ನು ಸೆಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಆತ್ಮಿಕವಾಗಿ ಒಂದು ಜನ್ಮ ಪಡ್ಕೊಂಡಾದಮೇಲೆ. ಈ ಒಂದು ಧ್ಯಾನಕೂಟದಲ್ಲಿ ಯಾರೆಲ್ಲ ಆತ್ಮಿಕವಾಗಿ ಸತ್ತ ಅವಸ್ಥೆಯಲ್ಲಿದ್ದೀರೋ ದೇವರು ನಿಮಗೆ ನೂತನ ಜೀವವನ್ನು ಕೊಡ್ತಾರೆ. ಯಾಕೆ ಅಂದರೆ ಇಲ್ಲಿ ಸಾರಲ್ಪಡುವಂತಹ ಸಂದೇಶ ಜೀವದಾಯಕ ಸಂದೇಶ. ದ ಮೆಸೇಜ್ ಆಫ್ ಲೈಫ್, ಜೀವ ಕೊಡುವಂಥ ಸಂದೇಶ. ಎಲ್ಲಿಗೆ ಜೀವ ಕೊಡುತ್ತೆ ಅಂದರೆ ಆತ್ಮದಲ್ಲಿ ಇದು ಜೀವವನ್ನು ಉಂಟು ಮಾಡುತ್ತೆ. ಸೊ ಅದರಿಂದ ನೀವು ಈ ಒಂದು 4 ದಿನ ಆನ್ಲೈನಲ್ಲಿ ಯಾರೆಲ್ಲ ಇದ್ದೀರೋ ಮತ್ತು ಇಲ್ಲಿ ಯಾರೆಲ್ಲ ಇದ್ದೀರೋ, ನೀವು ಎಚ್ಚರವಾಗಿ ಕುಳಿತುಕೊಂಡು ಸಂದೇಶಕ್ಕೆ ಕಿವಿ ಕೊಡಿ. ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪ್ರೆಸೆಂಟ್ ಕಂಡೀಷನ್ ನಿಮಗೆ ಗೊತ್ತಿರಬೇಕು, ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ದೇವರ ಜೊತೆ ಒಂದು ಕನೆಕ್ಷನ್ನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇದೆಯಾ, ಅಥವಾ ಡಿಸ್ಕನೆಕ್ಟ್ ಆಗಿ ಬರೀ ಲೋಕ ಮನುಷ್ಯರ ಜೊತೆಯಲ್ಲಿ ಮಾತ್ರ, ಲೌಕಿಕ ವಿಷಯಗಳಲ್ಲಿ ಮಾತ್ರ ಕನೆಕ್ಟೆಡ್ ಆಗಿ, ಮತ್ತು ಸಾಂಪ್ರದಾಯಿಕವಾಗಿ ಭಾನುವಾರ ಚರ್ಚಿಗೆ ಪ್ರೇಯರ್ಗೆ ಸ್ವಲ್ಪ ಆ ರೀತಿ ಹೋಗ್ಲಿಕ್ಕೆ ಆಗ್ತಾ ಇದೆಯಾ? ಪ್ರೇಯರಲ್ಲಿದ್ದ ತಕ್ಷಣ ದೇವರಲ್ಲಿ ಇದ್ದೀರಿ ಅಂತ ಅಲ್ಲ. ಭಾನುವಾರ ಚರ್ಚಿಗೆ ಬಂದು ಹೋಗೋದ್ರಿಂದ ದೇವರಲ್ಲಿ ಇದ್ದೀರಿ ಅಂತ ಅರ್ಥ ಅಲ್ಲ. ಅದೊಂದು ಧರ್ಮದ ಭಾಗವಾಗಿ ನಾವು ಬರ್ತೀವಿ, ಹೋಗ್ತೀವಿ. ಇಟ್ಸ್ ಎ ಪಾರ್ಟ್ ಆಫ್ ಅವರ್ ರಿಲಿಜಿಯನ್. ನಮ್ಮ ಧಾರ್ಮಿಕ ಆಚರಣೆಯ ಒಂದು ಭಾಗ ಅಷ್ಟೇ. ನಾವು ನಿಜವಾಗಲೂ ದೇವರ ಒಂದು ಕನೆಕ್ಷನ್ನಲ್ಲಿದ್ದರೆ ನಮ್ಮ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಆತ್ಮಿಕ ಜೀವನ ಹೇಗಿರುತ್ತೆ ಅಂದರೆ ಫ್ಲರಿಶ್ ಆಗಿರುತ್ತೆ, ಹಸಿರಾಗಿರ್ತದೆ, ಒಣಗಿ ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈ ದೇಹದಲ್ಲಿ ಆತ್ಮ ಇರುವಾಗ ಈ ದೇಹ ಹೇಗಿರುತ್ತೆ? ಹಸಿರಾಗಿರುತ್ತೆ, ಅಂದರೆ ಜೀವಂತವಾಗಿರುತ್ತೆ. ಈಗ ಈ ದೇಹದಿಂದ ಆತ್ಮ ಹೊರಗಡೆ ಹೋದರೆ ಏನಾಗುತ್ತೆ? ಯು ವಿಲ್ ಡಿಕೆ ಅಲ್ವಾ? ಯು ವಿಲ್ ಬಿ ಡಿಕೇಡ್. ನಾವೇನಾಗ್ತೀವಿ? ಕೊಳೆತು ಹೋಗ್ತಾ ಇರ್ತೀವಿ, ರೋಟನ್, ಕೊಳಿತೀವಿ. ಯಾವಾಗ? ಒಬ್ಬ ಮನುಷ್ಯನ ದೇಹ ಯಾವಾಗ ಕೊಳೆತು ಹೋಗುತ್ತೆ? ಅವನ ದೇಹದಿಂದ ಆತ್ಮ ಹೊರಗಡೆ ಹೋದಾಗ ಅದನ್ನು ನಾವು ಫಿಸಿಕಲ್ ಡೆತ್ ಅಂತ ಹೇಳ್ತೀವಿ, ಶಾರೀರಿಕ ಮರಣ ಅಂತ ಹೇಳ್ತೀವಿ. ಆಗ ಏನು ಕೊಳ್ತೋಗುತ್ತೆ? ದೇಹ ಕೊಳ್ತೋಗುತ್ತೆ. ಒಬ್ಬ ಮನುಷ್ಯನ ಒಳಗಡೆ ಆತ್ಮ ಸತ್ತ ಅವಸ್ಥೆಯಲ್ಲಿದ್ದರೆ, ದೇವರಿಂದ ದೂರ ಆಗಿ ಬದುಕ್ತಾ ಇದ್ದರೆ, ಯುವರ್ ಸೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಡಿಕೆ. ಯು ವಿಲ್ ಹ್ಯಾವ್ ಎ ರೋಟನ್ ಸೋಲ್. ಒಂದು ಕೊಳೆತ ಸೋಲ್, ಪ್ರಾಣ ನಿನಗೆ ಇರ್ತದೆ. ಅಥವಾ ಪ್ರಾಣ ಅನ್ನೋದಕ್ಕಿಂತ ಮೈಂಡ್, ಮೈಂಡ್, ಕರಪ್ಟೆಡ್ ಹಾರ್ಟ್, ಕರಪ್ಟೆಡ್ ಸೋಲ್ ನಮಗೆ ಇರ್ತದೆ. ಆಗ ನಮ್ಮಲ್ಲಿ ಬರುವ ಬಿಹೇವಿಯರ್ ಎಲ್ಲ ಕೂಡ ಕರಪ್ಷನ್ನೇ. ಇವತ್ತು ನಾವು ನೋಡುವಾಗ ಪ್ರಪಂಚದಲ್ಲಿ ಎಷ್ಟೋ ರೀತಿಯ ಕರಪ್ಷನ್ಸ್ ಇದೆ. ಕಾರಣ ಏನು? ಬಿಕಾಸ್ ದಟ್ ಸೋಲ್ ಈಸ್ ರೋಟನ್, ಬಿಕಾಸ್ ದ ಸ್ಪಿರಿಟ್ ಈಸ್ ಸಪರೇಟೆಡ್ ಫ್ರಮ್ ಗಾಡ್. ಸ್ಪಿರಿಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಡೆತ್. ಆತ್ಮ ಮರಣಾವಸ್ಥೆಯಲ್ಲಿ ಇರೋದ್ರಿಂದ ಪ್ರಾಣ ಕೊಳೆತ ಅವಸ್ಥೆಯಲ್ಲಿರ್ತದೆ. ಸೊ ನಿನ್ನ ಒಳಗಡೆ ಇರ್ತಕ್ಕಂಥ ಈ ಮನಸ್ಸು ಅಥವಾ ಪ್ರಾಣ, ಮೈಂಡ್, ಅದನ್ನು ಹೆಲ್ದಿಯಾಗಿ, ಲೈವ್ಲಿ ಆಗಿ, ಜೀವಂತವಾಗಿ ಇರಿಸ್ಕೋಬೇಕಾದ್ರೆ ಒಂದೇ ದಾರಿ, ಸ್ಪಿರಿಟ್ ಹ್ಯಾಸ್ ಟು ಬಿ ಅಲೈವ್. ಸ್ಪಿರಿಟ್ ಹ್ಯಾಸ್ ಟು ಬಿ ಅಲೈವ್ ಮೀನ್ಸ್ ಹ್ಯಾಸ್ ಟು ಬಿ ಇನ್ ಕನೆಕ್ಷನ್ ವಿತ್ ಗಾಡ್. ಇಲ್ಲದೆ ಇದ್ದರೆ ಭೌತಿಕವಾಗಿ ಆತ್ಮ ಹೊರಗೆ ಹೋದಾಗ ದೇಹ ಹೇಗೆ ಕೊಳ್ತು 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 ಒಣಗಿ 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 ಮಣ್ಣಿಗೆ ಹೋಗುತ್ತೋ, ಅದೇ ರೀತಿ ಕೆಲವರ ಮನಸ್ಸು ಕೂಡ ಕೊಳ್ತು 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 ಆ ಕೊಳಕು ಹೊರಗಡೆ ಬರುತ್ತೆ. ಯಾವ ರೀತಿಯಲ್ಲಿ? ಕೋಪವಾಗಿ, ದ್ವೇಷವಾಗಿ, ವ್ಯಭಿಚಾರವಾಗಿ, ಡ್ರಗ್ಸ್ಗೆ ಅಡಿಕ್ಟ್ ಆಗಿ, ಸೆಕ್ಸ್ಗೆ ಅಡಿಕ್ಟ್ ಆಗಿ, ಕೊಲೆಯಾಗಿ, ವಿಗ್ರಹಾರಾಧನೆಯಾಗಿ, ಮಾಟಮಂತ್ರವಾಗಿ, ಬೇರೆ ಬೇರೆ ರೂಪ ತೆಗೆದುಕೊಂಡು ಹೊರಗಡೆ ಬರುತ್ತೆ. ಕಾರಣ ಏನು? ಕಾರಣ ಏನು ಅಂದರೆ
ಆತ್ಮ ಸತ್ತ ಅವಸ್ಥೆಯಲ್ಲಿದೆ. ಆಗ ಏನು ಹೇಳ್ತೀವಿ? ಮನಸ್ಸಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಯಿಂದೆಲ್ಲ ಬರಲ್ಲ, ಅದಾಯ್ತಾ? ಪ್ರಾರ್ಥನೆಯಿಂದೆಲ್ಲ ಈ ಶಾಂತಿ ನೆಮ್ಮದಿ ಎಲ್ಲ ಬರೋದಿಲ್ಲ. ಅಥವಾ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡಿ ಬಂದರೆಲ್ಲ ಬರೋದಿಲ್ಲ. ಏನು ಬರಬೇಕು ಅಂದರೆ ಜೀಸಸ್ ಹ್ಯಾಸ್ ಟು ಕಮ್ ಇನ್ಸೈಡ್. ಯೇಸು ಒಳಗಡೆ ಬರಬೇಕು. ಯೇಸು ನಿನ್ನ ಒಳಗಡೆ ಬಂದಾಗ ನಿನ್ನ ಒಳಗಡೆ ಲೈಫ್ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಲೈಫ್. ಆಗ ಮನಸ್ಸಿಗೆ ಆ ಶಾಂತಿ ಬರುತ್ತೆ. ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರ ಶಾಂತಿ? ಯಾವಾಗ ಅದು ಸಿಗುತ್ತೆ ನಮಗೆ? ಯೇಸು ನಿನ್ನ ಒಳಗಡೆ ಬಂದಾಗ. ಯೇಸು ನಿನ್ನ ಪಕ್ಕದಲ್ಲಿ ಇದ್ದವನಲ್ಲಿ ಇದ್ದರೆ ನಿನಗೇನು ಪ್ರಯೋಜನ ಇಲ್ಲ. ಯೇಸು ನಿನ್ನೊಳಗಡೆ ಬರಬೇಕು. ಇನ್ಫ್ಯಾಕ್ಟ್ ಯುವರ್ ಬಾಡಿ ಈಸ್ ಕ್ರಿಯೇಟೆಡ್ ಫಾರ್ ಗಾಡ್. ನಿನ್ನ ದೇಹವನ್ನು ದೇವರು ಕ್ರಿಯೇಟ್ ಮಾಡಿದ್ದೇ ದೇವರಿಗೋಸ್ಕರ, ಅಥವಾ ದೇವರಿಗಿರ್ಲಿಕ್ಕೋಸ್ಕರ. ಯು ಆರ್ ಗಾಡ್ಸ್ ರೆಸಿಡೆನ್ಸ್. ನಿನಗೆ ದೇವರು ಎಲ್ಲಿದ್ದಾರೆ ಅಂತ ಯಾರಾದರೂ ಕೇಳಿದರೆ ಹೇಳಲಿಕ್ಕಾಗಬೇಕು, ಐ ಆಮ್ ಗಾಡ್ಸ್ ರೆಸಿಡೆನ್ಸ್, ಐ ಆಮ್ ದ ಬಾಡಿ ಆಫ್ ಗಾಡ್, ಐ ಆಮ್ ದ ಟೆಂಪಲ್ ಆಫ್ ಗಾಡ್ ಅಂತ ಹೇಳಲಿಕ್ಕಾಗಬೇಕು. ಮತ್ತು ನಿಮ್ಮನ್ನು ನೋಡುವಾಗ ಗುರುತಿಸ್ಲಿಕ್ಕಾಗಬೇಕು, ಆರ್ ಯು ಗಾಡ್ಸ್ ರೆಸಿಡೆನ್ಸ್? ಇದೇನಾ ದೇವ್ರ ಮನೆ? ನಾವು ಕೆಲವು ಟೈಮ್ ಹುಡ್ಕೊಂಡು ಹೋಗಿ ಕೆಲವ್ರಿಗೆ ಅಡ್ರೆಸ್ ಕೇಳ್ತೀವಲ್ಲ, ಇದೇನಾ ಇವ್ರ ಮನೆ ಅಂತ. ಸೊ ಅದೇ ರೀತಿಯಲ್ಲಿ ನಿಮ್ಮನ್ನು ನೋಡುವಾಗ ಕೆಲವರಿಗಾದರೂ ಅನ್ನಿಸ್ಬೇಕು, ದಿಸ್ ಇಸ್ ಟ್ರೂಲಿ ದ ಹೌಸ್ ಆಫ್ ಗಾಡ್. ದೇವರು ಇಲ್ಲಿದ್ದಾರಾ? ದೇವರಿದ್ದಾರಾ ಒಳಗಡೆ? ಫಸ್ಟ್ ಯು ಶುಡ್ ಫೀಲ್, ಯು ಶುಡ್ ಹ್ಯಾವ್ ದಟ್ ಕನ್ವಿಕ್ಷನ್ ಇನ್ ಯುವರ್ ಹಾರ್ಟ್ ದಟ್ ಐ ಆಮ್ ದ ರೆಸಿಡೆನ್ಸ್ ಆಫ್ ಗಾಡ್, ಐ ಆಮ್ ಗಾಡ್ಸ್ ರೆಸಿಡೆನ್ಸ್. ನಾನು ದೇವರ ಮನೆ ಎಂಬ ಒಂದು ಕನ್ವಿಕ್ಷನ್ ನಿಮ್ಮೊಳಗಡೆ ಬರಬೇಕು. ಬರುತ್ತೆ. ಯಾರಾಗ ಬರುತ್ತೆ ಅಂದರೆ, ವೆನ್ Christ is in you, you will have the conviction that I am God's residence. Only when true Christ Jesus is in you, only when true Holy Spirit is residing in you, you will have the conviction that I am God's residence. ನಿನ್ನ ಒಳಗಡೆ ನಿಜವಾದ ದೇವರ ಆತ್ಮ, ಪರಿಶುದ್ಧಾತ್ಮರಿದ್ದರೆ, ಇವತ್ತು ಅನೇಕರಲ್ಲಿ ಡೂಪ್ಲಿಕೇಟ್ ಆತ್ಮ ಇದ್ದಾರೆ. ಪವಿತ್ರಾತ್ಮನ ಹಾಗೆ ಇರುವ ಆತ್ಮಗಳು ಅನೇಕರಲ್ಲಿದ್ದಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಒಳಗಡೆ ನಿಜವಾದ ಟ್ರೂ ಹೋಲಿ ಸ್ಪಿರಿಟ್ ಒಳಗಡೆ ಇದ್ದರೆ, ಯು ವಿಲ್ ಹ್ಯಾವ್ ದ ಕನ್ವಿಕ್ಷನ್ ಇನ್ ಯೋರ್ ಸೆಲ್ಫ್. ನಿನ್ನ ಒಳಗಡೆನೇ ಒಂದು ಕನ್ವಿಕ್ಷನ್ ಬರುತ್ತೆ, ಐ ಆಮ್ ಗಾಡ್ಸ್ ರೆಸಿಡೆನ್ಸ್. ಮಾತ್ರ ಅಲ್ಲ, ಬೇರೆಯವರಿಗೂ ಕೂಡ ನಿನ್ನನ್ನು ನೋಡುವಾಗ ಅನಿಸುತ್ತೆ, ಟ್ರೂಲಿ ದಿಸ್ ಪರ್ಸನ್ ಈಸ್ ಗಾಡ್ಸ್ ರೆಸಿಡೆನ್ಸ್. ಈ ಮನುಷ್ಯನ ಒಳಗಡೆ ದೇವರಿದ್ದಾರೆ, ದೇವರಿರೋದಿಲ್ಲೇ, ಇದು ದೇವರಿರೋ ಜಾಗ ಅಂತ ಅನಿಸುತ್ತೆ. ಇದು ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ, ಫ್ಯಾಮಿಲೀಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಗಂಡನ ನೋಡುವಾಗ, ಹೆಂಡ್ತಿನ ನೋಡುವಾಗ, ಪೇರೆಂಟ್ಸ್ನ ನೋಡುವಾಗ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಏನಂತ? ಇವರಲ್ಲಿ ದೇವರಿದ್ದಾರೆ. ಆದರೆ ದೇವರನ್ನ ಹುಡ್ಕೊಂಡು ಮನುಷ್ಯರು ಇವತ್ತು ಎಷ್ಟೋ ಕಡೆಗೆ ಹೋಗ್ತಾರೆ. ಪ್ರಯೋಜನ ಏನು? ದೇವರು ಇರಲಿಕ್ಕೋಸ್ಕರ ಸೃಷ್ಟಿ ಮಾಡಿರುವ ಒಂದು ಗುಡಿ, ಒಂದು ಆಲಯ ನಿನ್ನ ಶರೀರ, ನಿನ್ನ ದೇಹ. ಯು ಆರ್ ಎಕ್ಸ್ಕ್ಲೂಸಿವ್ಲಿ ಕ್ರಿಯೇಟೆಡ್ ಫಾರ್ ಹಿಸ್ ರೆಸಿಡೆನ್ಸ್. ನೀನು ಸೃಷ್ಟಿಸಲ್ಪಟ್ಟಿರುವುದೇ ದೇವರಿಗೆ ವಾಸ ಆಗಿರಲಿಕ್ಕೋಸ್ಕರ. ಹೇಗೆ ಹೇಳ್ತೀರಾ ಅಂತ ನೀವು ಕೇಳೋದಾದರೆ, ದೇವರು ಪ್ರಾರಂಭದಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿ ಮಣ್ಣಿಂದ ರೂಪಿಸಿದರು. ಲಾಸ್ಟಿಗೆ ದೇವರು ಆತನ ಮೂಗಿನಲ್ಲಿ ಜೀವವನ್ನು ಊದಿದರು. ಹಿ ಬ್ರೀತ್ಡ್ ಇನ್ ಟು ಹಿಮ್. ದೇವರು ತಮ್ಮ ಶ್ವಾಸ ಅಂದ್ರೇನು? ಸ್ಪಿರಿಟ್, ತನ್ನ ಆತ್ಮವನ್ನು, ರೂಹಾ, ಸ್ಪಿರಿಟ್, ಹಿ ಬ್ರೀತ್ಡ್ ಹಿಸ್ ರೂಹಾ ಇನ್ ಟು ಆಡಮ್. ಆಡಮ್ ಅಂದರೆ ಮನುಷ್ಯ. ಮನುಷ್ಯನ ಒಳಗಡೆ ತನ್ನ ಆತ್ಮವನ್ನು ಇರಿಸಿದರು. ಹೀಗೆ ದೇವರು ಈ ಪ್ರಪಂಚದಲ್ಲಿ
ಮನುಷ್ಯನ ಒಳಗೆ ಇದ್ದು ಚಲಿಸಲಿಕ್ಕೆ ಇಷ್ಟಪಟ್ಟರು. God wants to walk through you. Jesus wants to walk through you. ಇದು ಪಿಶಾಚಿಗೆ ಗೊತ್ತಾಯಿತು. ಆದಾಮನ ಮುಖಾಂತರ ದೇವರು ನಡೀಲಿಕ್ಕೆ ಶುರು ಮಾಡಿದ್ರೆ ನನ್ನ ಕೆಲಸ ಏನೂ ಆಗಲ್ಲ, ಆದ್ದರಿಂದ ಹೇಗಾದರೂ ಮಾಡಿ ಅವನಿಂದ ದೇವರು ಹೋಗೋ ಹಾಗೆ ಏನಾದರೂ ಮಾಡಬೇಕು. ಈಗ ದೇವ್ರನ್ನ ಡೈರೆಕ್ಟಾಗಿ ಓಡ್ಸೋಕ್ಕಾಗಲ್ಲ. ಆದ್ದರಿಂದ ಫ್ರೀ ವಿಲ್ ಯಾರಿಗಿದೆ? ಈಗ ದೇವರು ರೋಬೋಟಿಕ್ ವೇನಲ್ಲಿ ಇವನು ಒಳಗಡೆ ಇಲ್ಲ. ಕೆಲವ್ರ ಮೈಂಡಲ್ಲಿ ಇರುತ್ತೆ, ಹೋಲಿ ಸ್ಪಿರಿಟ್ ಬಂದ ಮೇಲೆ ನಮ್ಮದೇನೂ ಇಲ್ಲ, ಹೋಲಿ ಸ್ಪಿರಿಟ್ ವಿಲ್ ಡೂ ಎವ್ರಿಥಿಂಗ್. ಆ ಥರ ಮಾಡಲ್ಲ. ಯು ಹ್ಯಾವ್ ಟು ಡೂ ಎವ್ರಿಥಿಂಗ್. ಸ್ಟಿಲ್ ಯು ವಿಲ್ ಹ್ಯಾವ್ ದ ಫ್ರೀ ವಿಲ್. ಹೋಲಿ ಸ್ಪಿರಿಟ್ ವಿಲ್ ನೆವರ್ ಅಟ್ಯಾಕ್ ಆನ್ ಯುವರ್ ಫ್ರೀ ವಿಲ್. ಪವಿತ್ರಾತ್ಮರು ನಿನ್ನೊಳಗಡೆ ಬಂದ ಮೇಲೆ ನಿನ್ನ ಫ್ರೀ ವಿಲ್ನ ಅವ್ರು ಅಟ್ಯಾಕ್ ಮಾಡೋದಿಲ್ಲ. ಯು ಆರ್ ಸ್ಟಿಲ್ ಫ್ರೀ ಟು ಕಮಿಟ್ ಸಿನ್ ಆ್ಯಂಡ್ ಯು ಆರ್ ಫ್ರೀ ಟು ವರ್ಷಿಪ್ ಗಾಡ್. ನೀನು ದೇವರನ್ನ ಆರಾಧಿಸ್ಲಿಕ್ಕೂ ಸ್ವತಂತ್ರನೇ, ಪಿಶಾಚಿ ಮಾತು ಕೇಳಿ ಬಿದ್ದೋಗ್ಲಿಕ್ಕೂ ಸ್ವತಂತ್ರನೇ. ಅಷ್ಟು ಫ್ರೀಡಮ್ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ದೇವರು ಎಲ್ಲೂ ಟಚ್ ಮಾಡಿಲ್ಲ, ಟಚ್ ಮಾಡೋದು ಇಲ್ಲ. ಆಯಿತಾ? ಅದರಿಂದ ಅವನ ಒಳಗಡೆ ಬಂದಾಗ ಪಿಶಾಚಿ ಅವನನ್ನು ವಂಚಿಸ್ತು. ಪಿಶಾಚಿಯ ವಂಚನೆಗೆ ಅವನು ಒಳಗಾದ. ಹಿ ಕಮಿಟೆಡ್ ಸಿನ್. ಪಾಪ ಮಾಡಿದಾಗ ಏನಾಯಿತು? ಲಾ ವರ್ಕ್ ಆಯಿತು, ದೇವರ ನಿಯಮ ವರ್ಕ್ ಆಯಿತು. ಪಾಪ ಮಾಡಿದಾಗ ಅವನ ಒಳಗಡೆ ಇದ್ದ ದೇವರ ಆತ್ಮರು ಅವನನ್ನು ಬಿಟ್ಟು ಹೋದರು. ಹಿ ವಾಸ್ ಸ್ಪಿರಿಚುವಲಿ ಡೆಡ್, ಸಪ್ರೇಟೆಡ್ ಫ್ರಮ್ ಗಾಡ್. ಅಲ್ಲಿಂದ ಹುಟ್ಟಿದ ಮನುಷ್ಯರು ಎಲ್ಲರೂ ಏನಾಗಿ ಹುಟ್ಟಿದ್ರು? ಜೀವ ಉಳ್ಳವರಾಗಿ ಹುಟ್ಟಿದ್ರ, ಸತ್ತವರಾಗಿ ಹುಟ್ಟಿದ್ರ? ದೇವರಿಂದ ಬೇರ್ಪಟ್ಟವರಾಗಿಯೇ ಹುಟ್ಟುತ್ತಾ ಬಂದರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರ, ದೇವರು ನಮ್ಮ ಮೇಲೆ ಕರುಣೆ ತೋರಿ ನಾವು ಆದಾಮನಲ್ಲಿ ನಷ್ಟಪಡಿಸಿಕೊಂಡಂಥ ಆ ಲೈಫನ್ನು ಮತ್ತೆ ಮರಳಿ ಕೊಡಲಿಕ್ಕೋಸ್ಕರನೇ ಲಾಸ್ಟ್ ಆ್ಯಡಮ್, ಕಡೆಯ ಆದಾಮನಾದ ಕ್ರಿಸ್ತನು ಈ ಭೂಮಿಗೆ ಮನುಷ್ಯನಾಗಿ ಬಂದು ಹೇಳ್ತಾನೆ, ನಾನು ಬಂದಿರುವುದು ಮಗನೇ ಮಗಳೇ ನಿನಗೆ ಜೀವ ಕೊಡಲಿಕ್ಕೆ. ಅದನ್ನು ಅವರು ಪುನರುತ್ಥಾನ ಹೊಂದಿದ ನಂತರ ಮತ್ತೊಮ್ಮೆ ಊದಿ ತೋರಿಸಿದರು. ಉಫ್ ಅಂತ ಊದಿ, ರಿಸೀವ್ ದ ಹೋಲಿ ಸ್ಪಿರಿಟ್ ಅಂತ ಹೇಳಿ ಊದಿ ತೋರಿಸಿದರು. ಅದೇ ಯೇಸು ಇವತ್ತು ಜೀವಿಸ್ತಾ ಇದ್ದಾರೆ. ಈ ಬರ್ನಿಂಗ್ ಬುಷ್ ಧ್ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಯಾಕೆ ಅಂದರೆ, ಊದಿ ನಿಮ್ಮ ಒಳಗಡೆ ಆ ಜೀವವನ್ನು ತುಂಬಿಸ್ಲಿಕ್ಕೆ, ಒಂದು ಪರ್ಪಸ್ ಒಳಗಡೆ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ, ಆ ಟ್ರೂ ಪರ್ಪಸ್ಗೆ ನಿಮ್ಮನ್ನು ಎಳ್ಕೊಳ್ಳಿಕ್ಕೆ. ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಕುರಿ ಮೇಯಿಸ್ಕೊಂಡು ಓಡಾಡಬೇಕಾಗತ್ತೆ. ಮೋಶೆ ಏನು ಮಾಡ್ತಾ ಇದ್ದ? 80 ವರ್ಷಗಳು, 80 ಇಯರ್ಸ್, 40 ವರ್ಷ ಫರೋಹನ ಅರಮನೆಯಲ್ಲಿದ್ದ. ಅದಾದಮೇಲೆ 40 ವರ್ಷ ಅವನೇನು ಮಾಡ್ದ? ಅಲ್ಲಿಂದ ಹೋಗಿ ಮಿದಿಯಾನರ ಮಧ್ಯದಲ್ಲಿದ್ದು ಅವರ ಮಾವನ ಕುರಿ ಮೇಯಿಸ್ಕೊಂಡು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಹೀಗೆ ಮುದುಕ ಆಗಿ ಇನ್ನೇನು ಸಾಯಬೇಕು ಅನ್ನೋ ಮಟ್ಟದಲ್ಲಿ ಇದ್ದ. 80 ವರ್ಷ ಆದಮೇಲೆ ಇನ್ನೇನಿದೆ ಮುಂದಕ್ಕೆ? ಸಾಯು, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಸತ್ತೋಗೋದು. ಹಣ್ಣು ಮುದುಕನಾಗಿದ್ದ. ಆದರೆ ದೇವರು ಅವನಿಗೊಂದು ಚಾನ್ಸ್ ಕೊಟ್ಟರು. ದೇವರ ಯೋಜನೆ ಇತ್ತು. ಆ ಯೋಜನೆ ಪ್ರಕಾರ ದೇವರು ಅವನಿಗೊಂದು ಚಾನ್ಸ್ ಕೊಟ್ಟರು. ಹೇಗೆ ಅಂದರೆ, ಆ ಉರಿಯುವ ಪೊದೆಯಲ್ಲಿ ದೇವರು ತನ್ನ ದೂತನ ಮುಖಾಂತರವಾಗಿ ಒಂದು ದರ್ಶನವನ್ನು ಕೊಟ್ಟು ಮಾತನಾಡಿದರು. ಈ ಧ್ಯಾನಕೂಟದ ಮುಖಾಂತರ ದೇವರು ನಿಮ್ಮ ಒಳಗಡೆ ದರ್ಶನ ಕೊಡ್ತಾರೆ. ಎಲ್ಲಿ ದರ್ಶನ ಕೊಡ್ತಾರೆ? ಹೊರಗಡೆ ದರ್ಶನ ಅಲ್ಲ. ನೀವು ಯಾವುದೋ ಪೊದೆ ನೋಡೋದಿಲ್ಲ. ಇಲ್ಲಿ ನಿಮಗೆ ಒಳಗಡೆ ಒಂದು ದರ್ಶನ ಸಿಗ್ತದೆ. ಆಯಿತಾ? ಹೇಗೆ ನೀವು ಕೇಳ್ಬೋದು, ಹೇಗೆ ದರ್ಶನ ಸಿಗುತ್ತೆ ಒಳಗಡೆ ಅಂತ? ಯಾಕೆ ಅಂದರೆ, ಹೊರಗಡೆಯಿಂದ ನೀವು ಕೇಳುವಂಥ ವಾಕ್ಯಗಳೇನು ಮಾಡುತ್ತೆ ಅಂದರೆ, ನಿಮ್ಮ ಒಳಗಡೆ ದರ್ಶನವನ್ನು ಉಂಟು ಮಾಡ್ತದೆ. ವಾಟ್ ಎವರ್ ಯು ಆರ್ ಹಿಯರಿಂಗ್ ಫ್ರಮ್ ಔಟ್ಸೈಡ್, ಇಟ್ ವಿಲ್ ಕ್ರಿಯೇಟ್ ಸಮಥಿಂಗ್ ಇನ್ಸೈಡ್. ಇಟ್ ವಿಲ್ ಕ್ರಿಯೇಟ್ ಇನ್ನರ್ ವಿಷನ್ಸ್. ಒಳಗಡೆ, ನಿಮ್ಮ ಒಳಗಡೆ ವಿಷನ್ ಕ್ರಿಯೇಟ್ ಮಾಡುತ್ತೆ. ಮಾತ್ರವಲ್ಲ, ಯು ಕ್ಯಾನ್ ಹಿಯರ್ ದ ವಾಯ್ಸ್ ಇನ್ಸೈಡ್. ನಿಮ್ಮ ಒಳಗಡೆ ದೇವರು ನಿಮ್ಮನ್ನು ಕರೆದಿರುವ ಸ್ವರ ನಿಮಗೆ ಕೇಳಲ್ಪಡುತ್ತದೆ. ಹೊರಗಡೆಯಿಂದ ನೀವು ಕೇಳಿಸಿಕೊಳ್ಳುವ ದೇವರ ವಾಕ್ಯ ನಿಮ್ಮ ಒಳಗಡೆ 2 ಕೆಲಸ ಮಾಡುತ್ತೆ. ಒಂದು ಇನ್ನರ್ ವಿಷನ್, ನಿಮ್ಮ ಒಳಗಡೆ ಒಂದು ವಿಷನ್ ಕೊಡುತ್ತೆ. ಎರಡನೇದಾಗಿ ನಿಮ್ಮ ಒಳಗಡೆ ದೈವ ಸ್ವರ ಕೇಳಲ್ಪಡ್ತದೆ. ಯು ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್.
ಇದು ಪಡ್ಕೊಂಡು ನೀವು ಇಲ್ಲಿಂದ ಹೋಗೋದಾದರೆ ನೀವು ಬಂದಿದ್ದಕ್ಕೆ ಸಾರ್ಥಕ ಆಯಿತು, ನೀವು ಭಾಗ್ಯವಂತರು. ಇದು ಎರಡೂ ಆಗಲಿಲ್ಲ, ಬರೀ ಸೊಂಟ ನೋವು ಮಾತ್ರ ವಾಸಿ ಆಯಿತು, ಕೈಕಾಲು ನೋವು ವಾಸಿ ಆಯಿತು ಅನ್ನೋದಾದರೆ ನೀವು ನಿರ್ಭಾಗ್ಯರು. ಏನು ಪ್ರಯೋಜನ, ಬಂದಿದ್ದೇನು ಪ್ರಯೋಜನ ಇಲ್ಲ. ಕೆಲವರು ಹೇಳ್ಬೋದು, ನಾನು ಬಂದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೂ ನೀನು ಬಂದಿದ್ದು ವೇಸ್ಟೇ. ಇಲ್ಲಿ ಆಗಬೇಕಾಗಿರೋದು ನಿನ್ನ ಒಳಗಡೆ ಒಂದು ವಿಷನ್ ಬರಬೇಕು. ಯು ಶುಡ್ ಗೆಟ್ ಎ ಡಿವೈನ್ ವಿಷನ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಯು ಮಸ್ಟ್ ಬಿ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಇನ್ಸೈಡ್ ಆಫ್ ಯುವರ್ ಹಾರ್ಟ್. ಇದಕ್ಕಾಗಿ ಏನು ಮಾಡಬೇಕು? ಇದಕ್ಕಾಗಿ ನೀನು ಎದುರು ನೋಡ್ತಾ ಇರಬೇಕು. ಯು ಶುಡ್ ವೆಯ್ಟ್ ಅಪಾನ್ ದ ಲಾರ್ಡ್. ಸೈತಾನ ಈ ವಿಷಯದಲ್ಲಿ ಬಹಳ ಕುತಂತ್ರಿ, ಡಿಸ್ಟ್ರಾಕ್ಟ್ ಮಾಡ್ತಾನೇ ಇರ್ತಾನೆ. ಇವನಿಗೆ ಈ ಧ್ಯಾನದಲ್ಲಿ ಆ ವಿಷನ್ ಸಿಗಬಾರ್ದು, ಇವಳಿಗೆ ಈ ಧ್ಯಾನದಲ್ಲಿ ದೈವ ಸ್ವರ ಕೇಳಲ್ಪಡಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾನೆ? ಹಿ ವಿಲ್ ಡಿಸ್ಟ್ರಾಕ್ಟ್ ಯು ಫಿಸಿಕಲಿ, ಮೆಂಟಲಿ, ಇಮೋಷನಲಿ. ಹಿ ವಿಲ್ ಟಾರ್ಚರ್ ಯು. ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟಾರ್ಚರ್ ಕೊಡ್ತಾನೆ. ಕೆಲವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಟಾರ್ಚರ್ ಕೊಡ್ತಾನೆ, ಕೆಲವರಿಗೆ ಕೆಟ್ಟ ರೀತಿಯಲ್ಲಿ ಟಾರ್ಚರ್ ಕೊಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವನು ಟಾರ್ಚರ್ ಕೊಡ್ತಾ ಇರ್ತಾನೆ, ಟೋರ್ಮೆಂಟ್ ಮಾಡ್ತಾ ಇರ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲದೆ ಇದ್ದರೂ ಕೂಡ ಪ್ರಾರ್ಥನೆ ಮಾಡಿ. ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲದಿದ್ರೂ ಕೂಡ ಪ್ರಾರ್ಥನೆ ಮಾಡಿ. ಅದು ಹೇಗೆ ಮಾಡೋದು? ಸುಮ್ಮನೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಲ್ಲೆಲೂಯಾ ಹೇಳ್ತಾ ಇರಿ. ಏನು ಮಾಡಬೇಕು? ಜೋರಾಗಿ ಹೇಳಿ ನೋಡೋಣ. ಹಾಂ, ಓಪನ್ ಯುವರ್ ಮೌತ್ ಆ್ಯಂಡ್ ಸೇ ಲೌಡ್ಲಿ. ಹಾಂ, ಜೋರಾಗಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಾಲೆಲೂಯಾ. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವಿಲ್ಲಿ ಬಂದಿರೋದು ಪ್ರಾರ್ಥನೆ ಮಾಡಲಿಕ್ಕೆ, ಮಾತಾಡ್ಲಿಕ್ಕ. ಅದರಿಂದ ಯಾರು ಯಾರ ಹತ್ರ ಮಾತಾಡಬೇಡಿ. ನೀವು ಮಾತಾಡೋದಾದರೆ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗ್ಬಿಡಿ. ನಮಗೇನು ಬೇಜಾರಿಲ್ಲ. ನಮಗೋಸ್ಕರ ನೀವು ಯಾರು ಬಂದಿದ್ದಾದರೆ ದಯವಿಟ್ಟು ನೀವು ಹೋಗ್ಬಿಡಿ. ನಿಮಗೋಸ್ಕರ ಬಂದಿದ್ದೀವಿ ಬ್ರದರ್ ಅಂತ ಯಾರಾದರೂ ಹೇಳೋದಾದರೆ, ನಮಗೋಸ್ಕರ ಬಂದು ಏನೂ ಪ್ರಯೋಜನ ಇಲ್ಲ. ಇಲ್ಲ ನಾವು ಟೈಮ್ ಪಾಸ್ಗೆ ಬಂದಿದ್ದೀವಿ ಅಂತ ಹೇಳೋದಾದರೆ ನೀವು ಕೂಡ ದಯವಿಟ್ಟು ಈಗಲೇ ಹೇಳ್ತೀನಿ, ಬ್ಯಾಗ್ ತಗೊಂಡು ಹೋಗ್ಬಿಡಿ. ಇಲ್ಲ ನಾವು ಎಲ್ಲರನ್ನು ನೋಡಿ ಮಾತಾಡೋಣ, ಕಷ್ಟ ಸುಖ ವಿಚಾರಿಸೋಣ, ಧ್ಯಾನದಲ್ಲಿ ಎಲ್ಲರೂ ಸಿಗ್ತಾರೆ ನೋಡೋಣ ಅಂತ ಬಂದಿದ್ದಾದರೆ ನೀವು ಬ್ಯಾಗ್ ತಗೊಂಡು ಹೋಗ್ಬಿಡಿ. ನನಗೊಂದು ಸ್ವರ್ಗೀಯ ವಿಷನ್ ಬೇಕು, ದೈವ ಸ್ವರ ಕೇಳಬೇಕು. ಐ ವಾಂಟ್ ಟು ನೋ ದ ಟ್ರೂ ಪರ್ಪಸ್ ಆಫ್ ಮೈ ಲೈಫ್. ನನ್ನ ಜೀವನದ ನಿಜವಾದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಸೀರಿಯಸ್ ಆಗಿ ಬಂದವರಾದರೆ ನೀವಿಲ್ಲೇ ಇದ್ದು ಈ 4 ದಿನ ಚೆನ್ನಾಗಿ ಪ್ರಾರ್ಥಿಸಿ, ಒಂದೊಂದು ವಾಕ್ಯಗಳನ್ನು ಇಲ್ಲೂ ನಡೆಯುವಾಗಲೂ ರೂಮಲ್ಲಿರುವಾಗಲೂ ಧ್ಯಾನಿಸಿ, ಸೋಂಬೇರಿಗಳಾಗಿ ಇರದೆ ಅಲ್ಲಿ ಇಲ್ಲಿ ಅಲ್ದಾಡಿಕೊಂಡು ತಿರುಗಾಡಿಕೊಂಡು ಹೊರಗೆ ಸುತ್ತಾಡಿಕೊಂಡು ಮೊಬೈಲ್ ಫೋನಲ್ಲಿ ಮಾತಾಡಿಕೊಂಡು ಕಾಲ ಕಳೆದೆ ಈ ಟ್ರೂ ಲೈಫ್ಗೆ ಎಂಟ್ರಿ ಆಗಿ. ಬೈ ಡಿಫಾಲ್ಟ್ ನಮ್ಮ ಪರಿಸ್ಥಿತಿ, ನಮ್ಮಲ್ಲಿ ಎಷ್ಟೋ ಜನರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ವಿ ಆರ್ ಡೆಡ್, ಸತ್ತೇ ಹೋಗ್ಬಿಟ್ಟಿದ್ದೀವಿ. ಫಿಸಿಕಲಿ ವಿ ಆರ್ ಅಲೈವ್, ಶರೀರದಲ್ಲಿ ಜೀವ ಇದೆ ಅಷ್ಟೇ. ಇದ್ರ ಒಳಗಡೆ ಇರೋ ಈ ಸ್ಪಿರಿಟ್ ಹೋಗ್ಬಿಟ್ರೆ ಅದು ಕೊಳ್ತೋಗುತ್ತೆ. ಈಗ ಸದ್ಯಕ್ಕೆ ಶರೀರ ಕೊಳ್ತಿಲ್ಲ, ಮನಸ್ಸು ಕೊಳ್ತೋಗ್ಬಿಟ್ಟಿದೆ. ಮನಸ್ಸು ಕೊಳ್ತೋಗ್ಬಿಟ್ಟಿದೆ. ಕೆಲವರು ಆ ಕೊಳ್ತಿರೋ ಮನುಷ್ಯನ್ನ ಸುಣ್ಣ ಹೊಡ್ಕೊಬಿಟ್ಟಿದ್ದಾರೆ, ಬೆಳ್ಳಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ಫರಿಸಾಯರನ್ನ ನೋಡಿಬಿಟ್ಟು, ನೀವೊಂದು ರೀತಿ ಸುಣ್ಣ ಬಳಿದ ಸಮಾಧಿಲಿ ಹೊರಗಡೆ ಏನಿರುತ್ತೆ, ಹೊರಗಡೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಆ್ಯಂಡ್ ವರ್ಷಿಪ್ ಇರುತ್ತೆ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ಎಲ್ಲ ಇರುತ್ತೆ, ಬೈಬಲ್ ಇರುತ್ತೆ, ಎಲ್ಲ ಇರುತ್ತೆ. ಇದು ಪೇಂಟ್. ಇದು ಸರಿಯಾಗಿ ಒಂದು ಗಾಳಿ ಬೀಸಿದರೆ, ಮಳೆ ಬಂದರೆ ಈ ಪೇಂಟ್ ಹೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಜೋರಾಗಿ ಏನಾದರೂ ಭೂಕಂಪ ಎಲ್ಲ ಆದರೆ ಶೇಕ್ ಆಗಿ ಸಮಾಧಿ ಉದುರು ಬಿದ್ದು ಹೋಗುತ್ತೆ. ಲಾಸ್ಟಿಗೆ ಉಳಿಯೋದೇನು ಅಂದರೆ, ಅಲ್ಲಿ ನೋಡಿದರೆ ಕೊಳತೋಗಿರೋ ದೇಹ, ಗಬ್ಬು ವಾಸನೆ, ಒಣಗಿದ ಎಲುಬು, ಇಷ್ಟೇ. ನಮ್ಮಲ್ಲಿ ಅನೇಕರ ಜೀವನ ಹಾಗೇ ಇದೆ. ಪ್ರೇಯರ್ ಇದೆ, ಹಲ್ಲೆಲೂಯಾ ಡೈಲಿ ಇದೆ, ಚರ್ಚ್ ಎಲ್ಲ ಇದೆ, ಬೈಬಲ್ ಜೀಸಸ್ ದಿ ಲಿವಿಂಗ್ ಗಾಡ್ ಮಿನಿಸ್ಟ್ರಿ ಗ್ರೂಪಲ್ಲೇ ಇದ್ದೀವಿ.
ಆದರೆ ಸುಣ್ಣಂಬಳಿ ಸಮಾಧಿಗಳ ಥರ ನಾವಿದ್ದೀವಿ. ಸರಿಯಾದ ಗಾಳಿ ಇನ್ನೂ ಬೀಸಿಲ್ಲ, ಸದ್ಯದಲ್ಲಿ ಬೀಸುತ್ತೆ, ರೆಡಿಯಾಗಿರಿ. ಬಿದ್ದಾಗ ಬಂಡವಾಳ ಗೊತ್ತಾಗುತ್ತೆ, ಸಮಾಧಿ ಬಿದ್ದೋಗುತ್ತೆ. ಸರಿಯಾಗಿ ಗಾಳಿ ಮಳೆ ಬಂದರೆ ಸುಣ್ಣ ಹಚ್ಕೊಂಡಿದ್ದೆಲ್ಲ ಪೇಂಟ್ ಎಲ್ಲ ಹೋಗುತ್ತೆ. ನಿನ್ನ ಪ್ರೇಯರ್ ಅನ್ನೋ ಪೇಂಟ್ ಹೋಗುತ್ತೆ, ನಿನ್ನ ಕರಿಸ್ಮ್ಯಾಟಿಕ್ ಪೇಂಟ್ ಹೋಗುತ್ತೆ. ಎಲ್ಲ ಥರದ ಪೇಂಟ್ ಹೋಗುವಂಥ ಮಳೆ ದೇವರು ಬರೆಸ್ತಾರೆ. ಒಂದು ಸ್ಪಿರಿಚುವಲ್ ರೈನ್ ದೇವರು ಕಳಿಸ್ತಾರೆ. ಆ ಮಳೆ ಬಂದಾಗ ನಾವು ಕೆಲವ್ರು ಹೇಳ್ತೀವಲ್ಲ, ನಾವು ವಿಶ್ವಾಸದಲ್ಲಿ ಇದ್ದೀವಿ, ನಾವು ದೇವರಲ್ಲಿ ಇದ್ದೀವಿ, ನಾವು ಪ್ರೇಯರಲ್ಲಿ ಇದ್ದೀವಿ, ನಾವು ಅಭಿಷೇಕದಲ್ಲಿ ಇದ್ದೀವಿ, ನಾವು ಸತ್ಯದಲ್ಲಿ ಇದ್ದೀವಿ, ನಾವು ದೇವ್ರ ದಾರಿಯಲ್ಲಿ ಇದ್ದೀವಿ. ಈ ಎಲ್ಲ ಪೇಂಟು ಹೋಗುತ್ತೆ. ಅದು ನಿಜವಾಗ್ಲೂ ಇರೋದಾದರೆ ಇರುತ್ತೆ, ಪೇಂಟ್ ಹಚ್ಚಿದ್ದಾದರೆ ಹೋಗುತ್ತೆ. ಅದು ಕಲರೇ ಹಾಗಾದರೆ ಅದು ಇರುತ್ತೆ. ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ ಸರಿಯಾದ ಒಂದು ಗಾಳಿ ಬಂದರೆ. ಬರುತ್ತೆ ಗಾಳಿ, ಬೇಗ ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ, ನೀವು ಪ್ರಾರ್ಥಿಸಿ, ಬರಲಿ. ಆಗ ಗೊತ್ತಾಗುತ್ತೆ ಈ ಪೇಂಟ್ ಯಾವುದು, ಪೇಂಟ್ ಹೊಡೆದಿದ್ದು ಯಾವುದು ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀನು ಸಮಾಧಿ ಅಂತ ಗೊತ್ತಿಲ್ಲದೆ ಜನ ನಿನ್ನ ಮೇಲೆ ಬಂದು ಮನೆ ಕಟ್ಟಿ ಮಲ್ಕೊಬಿಡ್ತಾರೆ. ಓ, ಇದು ಒಳ್ಳೆ ಒಂದು ಮಲ್ಕೊಳ್ಳಿಕ್ಕಿರೋ ಜಾಗ, ಆರಾಮಾಗಿ ಈ ಪ್ರೇಯರ್ ಗ್ರೂಪಿಗೆ ಸೇರ್ಕೊಳ್ಳೋಣ, ಇವ್ರ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋಣ, ನಮಗೆಲ್ಲ ಒಳ್ಳೆಯದಾಗತ್ತೆ ಅಂತ. ಆದರೆ ಅದು ಸಮಾಧಿ ಅಂತ ನಿನಗೆ ಗೊತ್ತಿರೋದಿಲ್ಲ. ನಿನಗೇನು ಕಾಣಿಸುತ್ತೆ? ಪೇಂಟ್ ಮಾತ್ರ ಕಾಣಿಸುತ್ತೆ. ಪ್ರಾರ್ಥನೆ, ಮೈಕ್ ಹಿಡ್ಕೊಂಡು ನಿಂತ್ಕೊಂಡಿರೋದು, ಹಲ್ಲೆಲೂಯಾ ಹೇಳಿರೋದು, ದೆವ್ವ ಬಿಡಿಸಿರೋದು, ಕತೆ ಹೇಳಿರೋದು, ಸಾಕ್ಷಿ ಹೇಳಿರೋದು, ಪ್ರೈಸ್ ಆ್ಯಂಡ್ ವರ್ಷಿಪ್, ಇದೆಲ್ಲ ಕಾಣಿಸುತ್ತೆ. ಇದೆಲ್ಲ ಕಾಣಿಸ್ಕೊಳ್ಳುವಾಗ ನಿಮಗೇನು ಅನಿಸುತ್ತೆ? ದಿಸ್ ಮಸ್ಟ್ ಬಿ ಗಾಡ್ಸ್ ರೆಸಿಡೆನ್ಸ್, ಇದು ದೇವರ ಮನೆ ಇರ್ಬೋದು ಅಂತ ತಿಳ್ಕೊಂಡು ಹೊರಗೆ ಮಲ್ಕೊಬಿಡ್ತೀಯ. ಆಮೇಲೆ ಗೊತ್ತಾಗುತ್ತೆ ಇದು ದೇವ್ರ ಮನೆ ಅಲ್ಲ, ದೇವದ ಮನೆ ಅಂತ. ಯು ಆರ್ ಟೂ ಲೇಟ್. ಇಲ್ಲಿ ಕೆಲವು ದೇವದ ಮನೆಗಳಿದೆ. ದೇವದ ಮನೆ ಎಲ್ಲ ಈ ಧ್ಯಾನ ಮುಗಿಸಿ ಹೋಗೋದ್ರೊಳಗಡೆ ದೇವರ ಆಲಯವಾಗಿ ರೂಪಾಂತರ ಮಾಡ್ತಾರೆ ದೇವರು. ಓಕೆ, ಉರಿಯುವ ಪೊದೆ ಧ್ಯಾನ, ಉರಿಯುವ ಪೊದೆ ಧ್ಯಾನದಲ್ಲಿ ಇದೆಲ್ಲ ಏನಾಗುತ್ತೆ? ಸುಟ್ಟು ಹೋಗುತ್ತೆ, ಸುಟ್ಟು ಹೋಗಬೇಕು. ಈ ಧ್ಯಾನದಲ್ಲಿ ನೀನು ಸಾಯಬೇಕು. ನೀನು ಸತ್ತರೆ ಮಾತ್ರ ನೀನು ಬದುಕಲಿಕ್ಕಾಗುತ್ತೆ. ನೀನು ಸತ್ತರೆ, ಇಫ್ ಯು ಡೈ ಯು ವಿಲ್ ಲಿವ್, ಅದರ್ವೈಸ್ ಯು ವಿಲ್ ರಿಮೈನ್ ಇನ್ ಡೆತ್ and you will never live. If you want to experience life, you have to die. ನೀನು ಸತ್ತರೆ ಮಾತ್ರ ಬದುಕ್ತೀಯ. ಅರ್ಥ ಆಗಿಲ್ಲ? ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಪೂರ್ತಿ ಹೇಳಲಿಕ್ಕೆ ಈಗ ಟೈಮ್ ಇಲ್ಲ. ಈ 4 ದಿವಸದಲ್ಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟು ಹೇಳೋಣ. ನೋಡಿ, ಯೇಸು ಕ್ರಿಸ್ತನಲ್ಲಿ ನೀನು ಸಾಯಬೇಕು. ಯು ಶುಡ್ ಡೈ ಓನ್ಲಿ ಇನ್ ಕ್ರೈಸ್ಟ್, ಇನ್ ಹಿಮ್ ಯು ಹ್ಯಾವ್ ಟು ಡೈ. ಕ್ರಿಸ್ತನಲ್ಲಿ ಸತ್ತರೆ ಮಾತ್ರನೇ ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದಿ ಬದುಕಲಿಕ್ಕಾಗತ್ತೆ. ಆದರೆ ಸುಮ್ಮನೆ ಸಾಯೋಕ್ಕಾಗಲ್ಲ. ಏಸು ಸುಮ್ಮನೆ ಹೋಗ್ಬಿಟ್ಟು, ಬನ್ರಪ್ಪ 4 ಜನ ಶಿಲುಬೆಗೆ ಜಡೀರಿ ನನ್ನನ್ನು, ನಾನೀಗ ಸಾಯ್ತೀನಿ ಅಂತೇಳಿ ಸತ್ತಿಲ್ಲ. ಹಾಗೆ ಸತ್ರ ಏಸು? ಯೇಸುವನ್ನು ಸಾಯಿಸಲಿಕ್ಕೆ ಅನೇಕರು ಪ್ಲ್ಯಾನ್ ಮಾಡಿದ್ರಾ? ಕುತಂತ್ರ ಮಾಡಿದ್ರಾ? ಕುತಂತ್ರ ಮಾಡಿದರು. ಕುತಂತ್ರ ಮಾಡುವಾಗ ಯೇಸು ಸ್ವಾಮಿ ಏನು ಮಾಡ್ತಾಯಿದ್ರು? ಅಯ್ಯೋ, ನನ್ನ ಸಾಯಿಸಲಿಕ್ಕೆ ಇವರೆಲ್ಲ ಪ್ಲಾಟ್ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಟೆನ್ಷನ್ ಮಾಡ್ಕೊಂಡು ಹೋಗಿ ಏನಾದರೂ ಡ್ರಿಂಕ್ಸ್ ಶುರು ಮಾಡಿದ್ರಾ? ಬೇಜಾರು ಮಾಡ್ಕೊಂಡ್ರಾ? ಅಯ್ಯೋ, ದೇವ್ರ ಸಾವಾಸನೆ ಬೇಡಪ್ಪ ಅಂತ ಊರು ಬಿಟ್ಟು ಓಡೋಗ್ಬಿಟ್ರಾ? ಜೆರುಸಲೇಮ್ ಬಿಟ್ಟು ಓಡೋಗ್ಬಿಟ್ರಾ? ಏನು ಮಾಡಿದ್ರು ಯೇಸು? ಯೇಸು ಅಪ್ಪನ ಮುಖ ಮಾತ್ರ ನೋಡ್ತಾ ಇದ್ರು. ಹಿಸ್ ಫೋಕಸ್ ವಾಸ್ ಓನ್ಲಿ ಆನ್ ಹಿಸ್ ಫಾದರ್. ಪಿತನ ಕಡೆಗೆ ಮಾತ್ರ ಅವ್ರು ನೋಡ್ತಾ ಇದ್ದರು. ದಾವಿದರಸ ಹೇಳ್ತಾನೆ, ಕೀರ್ತನೆ 119 23ನೇ ವಾಕ್ಯ ಅನಿಸುತ್ತೆ. ಕೀರ್ತನೆ 119 23ನೇ ವಾಕ್ಯ. ಮಾಡುತ್ತಿದ್ದರು, ಒಳಸಂಚು ಮಾಡುತ್ತಿದ್ದರು, ಒಡೆಯರು ಎನಗೆ ಎದುರಾಗಿ, ಒಡೆಯರು ಎನಗೆದುರಾಗಿ, ದಾಸ ನಾನಿರುವೆ, ದಾಸ ನಾನಿರುವೆ, ನಿನ್ನ ಆಜ್ಞೆಗಳಲ್ಲೇ ಮಗ್ನನಾಗಿ, ನಿನ್ನ ಆಜ್ಞೆಗಳಲ್ಲೇ ಮಗ್ನನಾಗಿ. ಈವನ್ ದೋ princes sit plotting against me, your servant will meditate on your statutes. ಎಷ್ಟು ಚೆನ್ನಾಗಿದೆ ನೋಡಿ. ದೇವರಿಗೆ ಮಾಡುವಂಥ ಒಂದು ಪ್ರಾರ್ಥನೆ ಕೀರ್ತನಕಾರ. ಆತ ಹೇಳ್ತಾನೆ, ದೇವರೇ,
ಇವರೆಲ್ಲ ಒಳಸಂಚು ಮಾಡ್ತಾ ಇದ್ದಾರೆ, ನನಗೆ ಎಲ್ಲ ಗೊತ್ತಾಗ್ತಾ ಇದೆ. ನನಗೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ, ಏನೇನು ಕುತಂತ್ರ ಮಾಡ್ತಾ ಇದ್ದಾರೆ, ನನ್ನ ಹೇಗೆ ಎತ್ತಬೇಕು, ನನ್ನನ್ನು ಹೇಗೆ ಬೀಳಿಸ್ಬೇಕು, ಹೇಗೆ ಹೊಡಿಬೇಕು, ಹೇಗೆ ಸಾಯಿಸಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ. ಆದರೆ ನಾನು ಯಾರನ್ನೂ ನೋಡ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಲುಕ್ ಎಟ್ ಎನಿ ಆಫ್ ದೀಸ್ ಥಿಂಗ್ಸ್. ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ, ಯುವರ್ ಸರ್ವೆಂಟ್ ವಿಲ್ ಮೆಡಿಟೇಟ್ ಆನ್ ಯುವರ್ ಸ್ಟ್ಯಾಟ್ಯೂಟ್ಸ್. ನಿನ್ನ ದಾಸನಾದ ನಾನು ನಿನ್ನ ವಾಕ್ಯವನ್ನು ಮಾತ್ರ ನೋಡ್ತಾ ಇದ್ದೇನೆ, ನಿನ್ನ ಧರ್ಮಶಾಸ್ತ್ರವನ್ನು ನೋಡ್ತಾ ಇದ್ದೇನೆ. ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಯು, ಯುವರ್ ವರ್ಡ್. ಈ ಸಮಯದಲ್ಲಿ ನಿನ್ನ ವಾಕ್ಯ ಏನು ಹೇಳುತ್ತೆ? ಇವರು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ, ನಾನು ಆ ದ್ವೇಷ ನೋಡ್ತಾ ಇಲ್ಲ. ಈ ಸಮಯದಲ್ಲಿ ದೇವರೇ ನಿನ್ನ ವಾಕ್ಯ ಏನು ಮಾತಾಡ್ತಾ ಇದೆ? ಫಾರ್ ಎಕ್ಸಾಂಪಲ್, ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಇದ್ದರು ಇಲ್ಲಿ ಬಂದಿರ್ಬೋದು. ಒಂದು ವೇಳೆ ಗಂಡ ಇನ್ನೊಬ್ಬರ ಜೊತೆಯಲ್ಲಿ ಅನೈತಿಕ ಸಂಬಂಧದಲ್ಲಿರ್ಬೋದು, ಅಥವಾ ಹೆಂಡತಿ ಇನ್ನೊಬ್ಬನ ಜೊತೆಯಲ್ಲಿ ಅನೈತಿಕ ಸಂಬಂಧದಲ್ಲಿರ್ಬೋದು. ದೇವರ ಈ ವಾಕ್ಯದ ಮುಖಾಂತರ ನಿನಗೆ ಹೇಳ್ತಾ ಇದ್ದಾರೆ, ಡೋಂಟ್ ಲುಕ್ ಅಟ್ ದಟ್ ಪರ್ಸನ್, ವಾಟ್ ಹೀ ಈಸ್ ಡೂಯಿಂಗ್. ಲುಕ್ ಅಟ್ ಗಾಡ್, ಲುಕ್ ಅಟ್ ಗಾಡ್ಸ್ ವರ್ಡ್, ವಾಟ್ ಇಟ್ ಸೇಸ್ ಟು ಯು ಅಟ್ ದಿಸ್ ಮೂಮೆಂಟ್. ಈ ಒಂದು ಸಮಯದಲ್ಲಿ ದೇವರೇ ನೀನೇನು ಮಾತಾಡ್ತೀಯ? ಉರಿಯೋ ಪದೆಯಿಂದ ನೀನೇನು ಮಾತಾಡ್ತೀಯ ದೇವರೇ? ಇದು ನಿಮ್ಮ ಪ್ರಾರ್ಥನೆ ಆಗಬೇಕು. ಅದಲ್ಲದೆ, ದೇವರೇ ನನ್ನ ಗಂಡನ ನೋಡಿದ್ರಾ? ಡಿಡ್ ಯು ಸಿ ಮೈ ಹಸ್ಬೆಂಡ್ ಲಾರ್ಡ್? ಡಿಡ್ ಯು ಸಿ ಮೈ ವೈಫ್? ನನ್ನ ಹೆಂಡ್ತಿನ ನೋಡಿದ್ರಾ ದೇವರೇ? ಯಾವೊಂದೋ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾಳೆ, ಮೋಸ ಮಾಡ್ತಾ ಇದ್ದಾಳೆ. ನನ್ನ ಗಂಡನ ನೋಡಿದ್ರಾ? ನನ್ನ ಪೇರೆಂಟ್ಸ್ ನೋಡಿದ್ರಾ? ನನ್ನ ಫ್ರೆಂಡ್ಸ್ನ ನೋಡಿದ್ರಾ? ನನ್ನ ಜೊತೆಗಿದ್ದವ್ರು ನೋಡಿದ್ರಾ ದೇವರೇ? ಹೌ ದೇ ಆರ್ ಟಾರ್ಚರಿಂಗ್ ಮೀ, ಹೌ ದೇ ಆರ್ ಸ್ಪೀಕಿಂಗ್ ಈವಿಲ್ ಅಬೌಟ್ ಮೀ. ಅದಲ್ಲ ನಿಮ್ಮ ಫೋಕಸ್. ನಿಮ್ಮ ಫೋಕಸ್ ಇಲ್ಲಿ ದಾವೀದರ ಹೇಳಿದ ಹಾಗೆ, ಈವನ್ ದೋ ಪ್ರಿನ್ಸಸ್ ಸಿಟ್ ಪ್ಲಾಟಿಂಗ್ ಅಗೇನ್ಸ್ಟ್ ಮೀ, ಯುವರ್ ಸರ್ವೆಂಟ್ ವಿಲ್ ಮೆಡಿಟೇಟ್ ಆನ್ ಯುವರ್ ಸ್ಟ್ಯಾಟ್ಯೂಟ್ಸ್. ನಿನ್ನ ದಾಸ ಏನು ಮಾಡ್ತಾನೆ? ನಿನ್ನ ವಾಕ್ಯದಲ್ಲಿ ಆನಂದಿಸ್ತಾನೆ. 24ನೇ ವಾಕ್ಯ, ನಿನ್ನ ಆಜ್ಞೆಗಳು ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ. ಯುವರ್ ಡಿಕ್ರೀಸ್ ಆರ್ ಯುವರ್ ವರ್ಡ್ಸ್ ಆರ್ ಮೈ ಡಿಲೈಟ್, ದೇ ಆರ್ ಮೈ ಕೌನ್ಸಿಲರ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಕಲಹ ಬಂತು, ಎಲ್ಲರೂ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ದೇವರೇ ನನ್ನನ್ನು ಕೌನ್ಸಿಲ್ ಮಾಡಲಿಕ್ಕೆ ಯಾರೂ ಇಲ್ಲ, ನನಗೆ ಸಾಂತ್ವನ ಹೇಳಲಿಕ್ಕೆ, ಗೈಡೆನ್ಸ್ ಕೊಡಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ, ಮೋಟಿವೇಟ್ ಮಾಡಲಿಕ್ಕೆ ಯಾರೂ ಇಲ್ಲ, ಸ್ಟ್ರೆಂತ್ ಕೊಡಲಿಕ್ಕೆ ಯಾರೂ ಇಲ್ಲ. ಬಟ್ ಐ ಬಿಲೀವ್ ಯುವರ್ ವರ್ಡ್ಸ್ ಆರ್ ಮೈ ಕೌನ್ಸಿಲರ್ಸ್. ಯುವರ್ ವರ್ಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್, ಯುವರ್ ವರ್ಡ್ ಈಸ್ ಯೋರ್ ಸೆಲ್ಫ್. ನೀನೇ ನಿನ್ನ ವಾಕ್ಯವಾಗಿದ್ದೀಯಾ, ವಾಕ್ಯ ನೀನು ಜೀವಂತವಾಗಿದ್ದೀಯಾ, ನಿನ್ನ ವಾಕ್ಯ ನನ್ನ ಜೊತೆಗೆ ಮಾತಾಡುತ್ತೆ. ನೋಡಿ ಎಂಥ ಒಳ್ಳೆ ಪ್ರಾರ್ಥನೆ. ಸಿ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಿಸ್ ಹಾರ್ಟ್. ಯೇಸು ಸ್ವಾಮಿಯ ಬಗ್ಗೆ ಫರಿಸಾಯರು, ಸಭಾಪ್ರಮುಖರು, ಮುಖ್ಯಯಾಜಕರು ಹೆರೋದನ ಜೊತೆಯಲ್ಲಿ ಸೇರಿಕೊಂಡು ಕುತಂತ್ರ ಮಾಡಬೇಕಾದ್ರೆ, ಅಥವಾ ರೋಮನ್ರ ಜೊತೆಯಲ್ಲಿ ಸೇರಿಕೊಂಡು ಯೇಸುವನ್ನು ಸಾಯಿಸಲಿಕ್ಕೆ ಪ್ಲಾಟಿಂಗ್ ಮಾಡಬೇಕಾದ್ರೆ, ಕುತಂತ್ರ ಮಾಡಬೇಕಾದ್ರೆ, ತಂತ್ರವನ್ನು ರೂಪಿಸ್ತಾ ಇರಬೇಕಾದ್ರೆ, ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡ್ತಾ ಇರಬೇಕಾದ್ರೆ, ಯೇಸು ಕ್ರಿಸ್ತರು ಅದರ ಹಿಂದೆ ಹೋಗಲಿಲ್ಲ. ಯಾರು ನೀನು ನೋಡಿದ್ಯಾ? ಸುಳ್ಳು ಸಾಕ್ಷಿ ಯಾರು ಅವ್ರು ಪ್ರಿಪೇರ್ ಮಾಡಿದ ಸುಳ್ಳು ಸಾಕ್ಷಿಗಳಿಂದ ಇವ್ರು ಹುಡ್ಕೊಂಡು ಹೋಗಲಿಲ್ಲ. ನಾವು ಹುಡ್ಕೊಂಡು ಹೋಗೋ ಥರ, ನಾನು ಯಾವಾಗ ಹೇಳಿದೆ ಆ ಥರ ಪ್ರೂಫ್ ಇದೆಯಾ, ನಾನು ಯಾವಾಗ ಮಾಡಿದೆ ಆ ಥರ ಪ್ರೂಫ್ ಇದೆಯಾ, ಪ್ರೂಫ್ ತೋರಿಸ್ತೀರಾ, ಇದು ಯಾವುದು ಕೇಳ್ಕೊಂಡು ಅವ್ರ ಹಿಂದೆ ಹೋಗಲಿಲ್ಲ. ಹಿ ವಾಸ್ ಫೋಕಸಿಂಗ್ ಓನ್ಲಿ ಆನ್ ಹಿಸ್ ಫಾದರ್. ಹಿ ವಾಸ್ ಫೋಕಸಿಂಗ್ ಓನ್ಲಿ ಆನ್ ದ ವಿಲ್ ಆಫ್ ಗಾಡ್. ಅವರ ಫೋಕಸ್ ದೇವರ ಕಡೆಗಿತ್ತು. ಈ ಕೀರ್ತನಕಾರ ಹೇಳಿದ ಹಾಗೆ, ನಿನ್ನ ಆಜ್ಞೆಗಳು ನನಗೆ ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ, ಅಥವಾ ಅದೇ ನನಗೆ ಮಾತನಾಡುತ್ತಂತೆ, ಕೌನ್ಸಿಲ್ ಮಾಡುತ್ತಂತೆ. ಈ ಧ್ಯಾನಕೂಟದಲ್ಲಿ ಈ ಮುಂದಿನ ದಿವಸಗಳು ದೇವರ ವಾಕ್ಯ ನಿಮ್ಮ ಜೊತೆಗೆ ಮಾತಾಡಿ ಮಾತಾಡಿ ನಿಮಗೆ ಕೌನ್ಸಿಲಿಂಗ್ ಕೊಡುತ್ತೆ. ವರ್ಡ್ ಆಫ್ ಗಾಡ್ ವಿಲ್ ಕೌನ್ಸಿಲ್ ಯು ದೀಸ್ 3 days. ಗೆಟ್ ರೆಡಿ ಟು ಟೇಕ್ ದ ಕೌನ್ಸಿಲಿಂಗ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಕೊಡೋ ಕೌನ್ಸಿಲಿಂಗ್ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿರಿ. ಅದಲ್ಲದೆ ಕೌನ್ಸಿಲಿಂಗ್ ಒಂದು ಶುಶ್ರೂಷೆ ಇದೆ, ಧ್ಯಾನದ ಒಂದು ಭಾಗವಾಗಿ. ಆ ಒಂದು ಶುಶ್ರೂಷೆಗಾಗಿ ಕಾಯ್ತಾ ಇರಬೇಡಿ. ದೇವರ ವಾಕ್ಯ, ಯೇಸುವೆ ಡೈರೆಕ್ಟಾಗಿ ಪ್ರತಿಯೊಬ್ಬರನ್ನು ಕೌನ್ಸಿಲ್ ಮಾಡ್ತಾರೆ.
ಇಂಡಿವಿಜುವಲಿ, ಪರ್ಸನಲಿ, ಗಾಡ್ ವಿಲ್ ಸ್ಪೀಕ್ ಟು ಯು ಡೇ ಆ್ಯಂಡ್ ನೈಟ್. ಹಗಲು ರಾತ್ರಿ. ಹೇಳಿ, ಹಗಲು ರಾತ್ರಿ. ನಿದ್ರಿಸುವಾಗಲೂ, ಎಚ್ಚರವಾಗಿರುವಾಗಲೂ, ನಡೆಯುವಾಗಲೂ, ಪ್ರಾರ್ಥಿಸುವಾಗಲೂ, ಧ್ಯಾನಿಸುವಾಗಲೂ ದೇವರ ವಾಕ್ಯ ನನ್ನೊಂದಿಗೆ ಮಾತನಾಡುತ್ತದೆ. ನಾನು ನಂಬುತ್ತೇನೆ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡಿ ಕೌನ್ಸಿಲಿಂಗ್ ಕೊಡುತ್ತೆ ನಮಗೆ. ಯೇಸು ಸ್ವಾಮಿ ಅವರಿಗೆ ವಿರೋಧಗಳು ಬಂದಾಗ ಅದ್ರ ಕಡೆ ಫೋಕಸ್ ಮಾಡಲಿಲ್ಲ. ಸಾಯಲಿಕ್ಕೆ ತಯಾರಾಗೋರಿಗೋಸ್ಕರ ಇದು. ಗೆಟ್ ರೆಡಿ ಟು ಡೈ. ಸಾಯಲಿಕ್ಕೆ ತಯಾರಾಗೋರು ಫಸ್ಟ್ ಮಾಡಬೇಕಾಗಿರೋದೇನು ಗೊತ್ತಾ? ಈ ಸ್ಟೆಪ್ ಬರಬೇಕು ಫಸ್ಟ್. ನಿಮಗೆ ವಿರುದ್ಧ ಮಾತನಾಡೋರು ಇರ್ತಾರಾ? ನಿಮಗೆ ಮೋಸ ಮಾಡೋರು ಇರ್ತಾರಾ? ನಿಮಗೆ ದ್ರೋಹ ಮಾಡೋರು ಇರ್ತಾರಾ? ಜೊತೆಯಲ್ಲೇ ಜೂದಾಸ್ ಥರದವ್ರು ಇರ್ತಾರಾ? ಮುತ್ತು ಕೊಡೋರು ಇರ್ತಾರಾ? ಜೊತೆಯಲ್ಲಿ ನೀವು ಅವರ ಕಾಲು ತೊಳೆದಿರ್ತೀರಿ, ಆದರೆ ಅವರು ನಿಮ್ಮನ್ನು ಕಾಲನ್ನ ಎಳೆದಿರ್ತಾರೆ. ಇರ್ತಾರಾ? ಇರ್ತಾರೆ. ಇವರು ಎಲ್ಲಿ ಸಿಗ್ತಾರೆ ಕೇಳಿದರೆ ಕುಟುಂಬಗಳಲ್ಲೇ ಸಿಗ್ತಾರೆ, ಪ್ರೇಯರ್ ಗ್ರೂಪಲ್ಲೇ ಸಿಗ್ತಾರೆ, ಸಭೆ ಒಳಗಡೆನೇ ಸಿಗ್ತಾರೆ, ಕೆಲಸ ಮಾಡೋ ಜಾಗದಲ್ಲೇ ಸಿಗ್ತಾರೆ. ಎಲ್ಲೋ ಹೊರಗಡೆ ದೇಶದಲ್ಲಿ ಸಿಗಲ್ಲ, ಆಯಿತಾ? ಫಾರಿನಲ್ಲಿ ಹುಡ್ಕೊಂಡು ಹೋಗ್ಬಿಡಿ ಅವ್ರನ್ನ, ಮನೆಯಲ್ಲೇ ಸಿಕ್ಬಿಡ್ತಾರೆ ಅವರು. ಹತ್ತಿರದಲ್ಲೇ ಸಿಗ್ತಾರೆ, ತುಂಬ ಹತ್ತಿರದಲ್ಲೇ ಸಿಗ್ತಾರೆ. ಅಯ್ಯೋ ಗುರುವೇ, ಬ್ರದರ್ ಹೇಗಿದ್ದೀರಾ, ಊಟ ಮಾಡಿದ್ರಾ, ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು, ಮುತ್ತು ಕೊಡ್ತಾರೆ. ಮುತ್ತಲ್ಲೇ ಒಂದು ಪಾಯ್ಸನ್ ಇಂಜೆಕ್ಟ್ ಆಗಿರುತ್ತೆ. ಆದರೆ ಯೇಸು ಅದು ಯಾವುದನ್ನು ಮೈಂಡ್ ಮಾಡಲಿಲ್ಲ. ಮುತ್ತು ಕೊಡಲಿಕ್ಕೆ, ಪಾಯ್ಸನಸ್ ಮುತ್ತನ್ನು ಕೊಡಲಿಕ್ಕೆ ಬಂದಂಥ ಅವನನ್ನು ನೋಡಿ ಯೇಸು ಹೇಳಿದ್ದೇನು ಗೊತ್ತಾ? ಫ್ರೆಂಡ್ ಅಂತ ಕರೆದ್ರು, ಗೆಳೆಯ ಅಂತ ಕರೆದ್ರು, ಸ್ನೇಹಿತ ಅಂತ ಕರೆದ್ರು. ಅದರ ಅರ್ಥ ಏನು ಗೊತ್ತಾ? ನೀನು ಹೇಗೆ ಇರು, ನಾನು ನಿನ್ನನ್ನು ಗೆಳೆಯನಾಗಿ ನೋಡ್ತೀನಿ ಅಂತ. ನೀನು ನನ್ನನ್ನು ಶತ್ರುವಾಗಿ ನೋಡಿದ್ರು, ನೀನು ನನ್ನನ್ನು ಮಾರಾಟ ಮಾಡಿದ್ರು, ಐ ಸ್ಟಿಲ್ ಲವ್ ಯು ಆಸ್ ಎ ಫ್ರೆಂಡ್. ಐ ಸ್ಟಿಲ್ ಲವ್ ಯು ಬಿಕಾಸ್ my focus is not on you, what you are doing, but my focus is on my Father. My focus is on my vision. My focus is on the voice I heard from my Father. ನನ್ನ ಲಕ್ಷ್ಯ ನಿನ್ನ ಒಳಗಡೆ ಏನು ಕುತಂತ್ರ ಮಾಡ್ಕೊಂಡು ಮುತ್ತು ಕೊಡೋಕೆ ಬರ್ತಿದ್ಯೋ ಅದ್ರ ಮೇಲಲ್ಲ. ನನ್ನ ಲಕ್ಷ್ಯ ಇರೋದು ನನ್ನ ಪಿತನ ಇಚ್ಛೆ ಏನಿದೆಯೋ ಅದರ ಮೇಲೆ ನನ್ನ ಲಕ್ಷ್ಯ ಇದೆ. ಪಿತ ನನಗೆ ಕೊಟ್ಟ ವಿಷನ್ ಇದೆಯಲ್ವಾ, ಆ ದರ್ಶನ, ಅದರ ಮೇಲೆ ನನ್ನ ಗಮನ ಇದೆ. ಪಿತ ನನಗೆ ಕೊಟ್ಟ ಸ್ವರ ಇದೆಯಲ್ಲ, ಮಾತುಗಳು, ಅದರ ಮೇಲೆ ನನ್ನ ಗಮನ ಇದೆ. ದೇ ಆರ್ ಮೈ ಡಿಲೈಟ್. ಅದೇ ನನಗೆ ಆನಂದದಾಯಕ. ದೇ ಆರ್ ಕೌನ್ಸಿಲಿಂಗ್ ಮೀ. ಆದ್ದರಿಂದ ಈ ಧ್ಯಾನ ಕೂಟದಲ್ಲಿ ಸಾಯಲಿಕ್ಕೆ ಒಂದು ಸ್ಟೆಪ್ ಆದರೆ ಇಡ್ಲಿಕ್ಕೆ ಆಗಬೇಕು. ಫಸ್ಟ್ ಸ್ಟೆಪ್. ಕುತಂತ್ರಗಳು ನಡೆಯುತ್ತೆ, ನಿಮಗೆ ಗೊತ್ತಾಗುತ್ತೆ. ಗೊತ್ತಾದಾಗ ನಿಮ್ಮ ಫೋಕಸ್ ಏನಾಗಿರಬೇಕು? ತಕ್ಷಣ ಕನೆಕ್ಟ್ ಆಗಬೇಕು. ಕೀರ್ತನೆ 119 ವಾಕ್ಯ 23. ಅದಕ್ಕೆ ಮಾತ್ರ ಅಲ್ಲ, ಬೇರೆ ಅನೇಕ ವಾಕ್ಯಗಳಿದೆ, ಬೇರೆ ಅನೇಕ ವಾಕ್ಯಗಳು. ಎಲ್ಲದಕ್ಕೂ ಬೆಸ್ಟ್ ಏನು ಗೊತ್ತಾ? ಫೋಕಸ್ ಆನ್ ಜೀಸಸ್. ಯೇಸು ಕಡೆಗೆ ಹೋಗಲಿ ಫೋಕಸ್. ಯೇಸು ಏನು ಮಾಡಿದರು ಈ ಟೈಮಲ್ಲಿ? ಯೇಸು ಏನು ಮಾಡಿದರು ಈ ಟೈಮಲ್ಲಿ? ಯೇಸುವನ್ನು ನೆರಳಾಗಿ ಹಿಂಬಾಲಿಸಿದ ದಾವಿದ ಏನು ಮಾಡ್ದ? ಮೋಶೆ ಏನು ಮಾಡಿದ್ರು? ಅಬ್ರಹಾಮ್ ಏನು ಮಾಡಿದರು? ಆ ಕಡೆಗೆ ಹೋಗ್ಬೇಕು ಫೋಕಸ್. ಅಲ್ಲಿ ದಾವಿದನನ್ನು ಸೋಲಿಸಬೇಕು, ದಾವಿದನನ್ನು ಸಾಯಿಸಬೇಕು, ದಾವಿದನನ್ನು ಆ ಒಂದು ಅರಸನ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಕುತಂತ್ರಗಳು ಮಾಡಿದಾಗ ದಾವಿದ ಸೀಟ್ ಉಳಿಸ್ಕೊಳ್ಳಿಕ್ಕೇನು ಮಾಡಿಲ್ಲ. ದಾವಿದ ಹೇಳ್ತಾನೆ, ನನ್ನ ಮನಸ್ಸು ಪೂರ್ತಿ ನಿನ್ನ ವಾಕ್ಯ ಧ್ಯಾನ ಮಾಡೋದ್ರಲ್ಲಿತ್ತು ಅಂತ. ನಿಮ್ದು ಯಾವುದಾದ್ರೂ ಸೀಟಿಂದ ಕೆಳಗಿಳಿಸ್ಲಿಕ್ಕೆ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ, ಈ ಕರಿಸ್ಮ್ಯಾಟಿಕ್ ಪ್ರೇಯರ್ಲೆಲ್ಲ ತುಂಬ ಜಾಸ್ತಿ ಸೀಟ್ ಇಟ್ಕೊಳ್ಳೋರು. ನಮ್ಮ ಸೀಟಿದು, ನಮ್ಮದು ಸೀಟಿದು, ನಮ್ಮದು ಪೊಸಿಷನ್ ಇದು, ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಎಲ್ಲೇ ಇರ್ಬೋದು. ಆ ಸೀಟಿಂದ ನಿಮ್ಮನ್ನು ಇಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ. ಹೇಗಾದರೂ ಮಾಡಿ ಈ ಮ್ಯಾನೇಜರ್ ಪೋಸ್ಟಿಂದ ಇವನ್ನ ಇಳಿಸ್ಬೇಕು, ಹೇಗಾದರೂ ಮಾಡಿ ಈ ಕುಟುಂಬ ಒಡಿಬೇಕು, ಹೇಗಾದರೂ ಮಾಡಿ ಇವನನ್ನು ಫೇಲ್ ಮಾಡಬೇಕು ಜೀವನದಲ್ಲಿ.
ಪ್ಲಾಟಿಂಗ್ ನಡೆಯುತ್ತೆ, ಮಾಡೋರು ಇದ್ದೇ ಇರ್ತಾರೆ, ಆಯಿತಾ. ಅವರೆಲ್ಲ ಇಲ್ಲ ಅಂದಿದ್ರೆ ನಾವು ಹೇಗೆ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತಲ್ವಾ? ದೇ ಆರ್ ಬ್ಲೆಸ್ಸಿಂಗ್ ಟು ಅಸ್. ಅವರೆಲ್ಲ ಇರೋದು ನಮ್ಮ ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಅವರೆಲ್ಲ ಇರೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ದೇವರ ದಾರಿಯಲ್ಲಿ ಹೋಗ್ಲಿಕ್ಕಾಗತ್ತೆ. ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಅಧ್ಯಾಯ ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯ ಎರಡು ಓದಿ, ಅದರ ಮೇಲೆ ಧ್ಯಾನ ಮಾಡಿ. ಧ್ಯಾನ ಮಾಡಬೇಕಾದ ವಿಷಯ ಏನು ಅಂತ ಹೇಳ್ತೀನಿ. ಪೌಲ ಮತ್ತು ಸೀಲರು ಅವ್ರನ್ನ ತಗೊಳ್ಳಿ. 2 ಅಧ್ಯಾಯದಲ್ಲಿ ಪೌಲ್ ಆ್ಯಂಡ್ ಸೈಲಸ್, ಆಕ್ಟ್ಸ್ ಆಫ್ ದ ಅಪಾಸಲ್ಸ್ ಚಾಪ್ಟರ್ 16 and 17. ಅಲ್ಲಿ ಪೌಲ ಮತ್ತು ಸೀಲರು ದೇವರಿಂದ ಕರೆಯಲ್ಪಟ್ಟವರು, ದೇವರ ಸೇವೆಗಾಗಿ ನೇಮಿಸಲ್ಪಟ್ಟವರು, ಶುಭ ಸಂದೇಶ ಸಾರಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅವ್ರನ್ನ ಸ್ಟಾರ್ಟಿಂಗಲ್ಲಿ ದೇವರೇ ಡೈರೆಕ್ಟಾಗಿ ತಡೆದ್ರು, ಪರಿಶುದ್ಧಾತ್ಮರು ತಡೆದ್ರು. 16ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ ಓದಿದರೆ ನಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅವ್ರು ಹೋಗಬೇಕಾದ್ರೆ ಏನು ಮಾಡಿದ್ರು? ದೇವರಾತ್ಮ ಅವ್ರನ್ನ ತಡೆದ್ರು. ಹೋಲಿ ಸ್ಪಿರಿಟ್ ಸ್ಟಾಪ್ಡ್ ದೆಮ್. ಪವಿತ್ರಾತ್ಮ ತಡೀತಾರಾ? ಅವ್ರು ಹೋಗ್ತಾ ಇರೋದು ಕಳ್ತನ ಮಾಡಲಿಕ್ಕಲ್ಲ. ನಮ್ಮ ಮೈಂಡಲ್ಲಿ ಏನು ಗೊತ್ತಾ, ಕೊಲ್ತನ ಮಾಡ್ಲಿಕ್ಕೆ ಹೋದರೆ, ವ್ಯಭಿಚಾರ ಮಾಡ್ಲಿಕ್ಕೆ ಹೋದರೆ, ಬೇರೆ ಸುಳ್ಳು ಹೇಳಲಿಕ್ಕೆ ಹೋದರೆ ಪವಿತ್ರಾತ್ಮ ತಡೀತಾರೆ ಅಂತ. ಒಂದು ವೇಳೆ ಪವಿತ್ರಾತ್ಮ ಅದರಲ್ಲಿ ತಡೆಯೋದಾಗಿದ್ದರೆ ಕೊಲೆ ಒಂದು ನಡೀತಾ ಇರಲಿಲ್ಲ ಅಲ್ವಾ? ಒಂದು ವ್ಯಭಿಚಾರ ನಡೀತಾ ಇರಲಿಲ್ಲ. ಒಬ್ಬರು ಡ್ರಗ್ಸ್ಗೆ ಸೆಕ್ಸ್ಗೆ ಅಡಿಕ್ಟ್ ಆಗಿ ಹಾಳಾಗಿ ಹೋಗ್ತಾನೇ ಇರಲಿಲ್ಲ. ಅದು ಮನುಷ್ಯನ ಥಿಂಕಿಂಗ್ ಅಷ್ಟೇ, ಹ್ಯೂಮನ್ ವೇ ಆಫ್ ಥಿಂಕಿಂಗ್. ಯು ಆರ್ ಥಿಂಕಿಂಗ್ ಅಬೌಟ್ ಗಾಡ್ ಇನ್ ಯುವರ್ ಓನ್ ಐಡಿಯಾಲಜಿ. ನಿನ್ನ ಸ್ವಂತ ಒಂದು ಐಡಿಯಾದಲ್ಲಿ ದೇವ್ರನ್ನ ಈಗ ಮಾಡಬೇಕು, ಈಗ ಮಾಡಿದ್ರೇ ದೇವರು ಒಂದು ನಿನಗೊಂದು ಐಡಿಯಾ ಇರುತ್ತಲ್ವ. ದ್ಯಾಟ್ ಈಸ್ ಯುವರ್ ಓನ್ ಬಿಲೀಫ್ ಸಿಸ್ಟಮ್. ಆದರೆ ಬೈಬಲ್ ಯಾವತ್ತೂ ಆ ರೀತಿ ಹೇಳೋದಿಲ್ಲ. ದ್ಯಾಟ್ ಈಸ್ ಯುವರ್ ಬಿಲೀಫ್, ನಿನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್. ಆದರೆ ಇಲ್ಲಿ ತಡೆದಿರೋದು ಯಾರು ಅಂದರೆ ಹೋಲಿ ಸ್ಪಿರಿಟ್ ತಡೆದ್ರು. ಏಷ್ಯಾ ಪ್ರಾಂತ್ಯಕ್ಕೆ ಹೋಗಬಾರ್ದು ಅಂತ ಹೋಲಿ ಸ್ಪಿರಿಟ್ ತಡೆದ್ರು. ಸರಿ, ಇಲ್ಲಿ ಹೋಲಿ ಸ್ಪಿರಿಟ್ ತಡೆದ್ರು, ದೇವರೇ ತಡೆದ ಮೇಲೆ ಇನ್ನೇನು ಮಾಡೋದು ಅಂತ ಇನ್ನೊಂದು ಕಡೆಗೆ ಹೋದರು, ಬೆರೋಯಕ್ಕೆ ಹೋಗೋಣ ಅಂತ. ಆ ವಾಕ್ಯಗಳಿದೆಯಾ? ಏಷ್ಯಾದಲ್ಲಿ ಅವರು ಶುಭ ಸಂದೇಶವನ್ನ ಸಾರಕೂಡದೆಂದು, ಅವರು ಏನನ್ನ ಸ್ಮೋಕ್ ಮಾಡಬಾರ್ದು ಅಂತಲ್ಲ, ಕೊಲೆ ಮಾಡಕೂಡದು ಅಂತಲ್ಲ, ಶುಭ ಸಂದೇಶವನ್ನು ಸಾರಕೂಡದು ಎಂದು ಪವಿತ್ರಾತ್ಮ ನಿಷೇಧಿಸಿದ್ದರಿಂದ, ಪವಿತ್ರಾತ್ಮ ಹೋಲಿ ಸ್ಪಿರಿಟ್ ಹ್ಯಾಸ್ ಫಾರ್ಬಿಡನ್ ದೆಮ್, ನಿಷೇಧಿಸಿದ್ದರಿಂದ ಅವರು ಫ್ರಿಜಿಯಾ ಮತ್ತು ಗಲಾತ್ಯ ಪ್ರದೇಶಗಳ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಪ್ರಯಾಣ ಮಾಡಿ ಎಲ್ಲಿ ಹೋದ್ರು? ಮೂಸಿಯದ ಗಡಿಯನ್ನ ತಲುಪಿದಾಗ ಅವರು ಬಿತೂನಿಯ ಪ್ರಾಂತ್ಯಕ್ಕೆ ಹೋಗಲು ಯತ್ನಿಸಿದರು. ಈಗ ಈ ಕಡೆಗೆ ದೇವರು ಹೋಗ್ಲಿಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ದೇವರೇ ಸ್ಟಾಪ್ ಮಾಡಿದ್ಮೇಲೆ ಇನ್ನೇನು ಮಾಡೋದು? ನೋಡೋಣ ಈ ಕಡೆ ಅಂತ ಬಿತೂನಿಯ ಪ್ರಾಂತ್ಯಕ್ಕೆ ಹೋಗ್ಲಿಕ್ಕೆ ಈ ಕಡೆಗೆ ಟ್ರೈ ಮಾಡಿದ್ರು, ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ. ಆವಾಗ ಏನು ಮಾಡಿದ್ರು? ಯೇಸುವಿನ ಆತ್ಮ ಅಲ್ಲಿಗೆ ಹೋಗಲು ಸಹ ಅವರನ್ನು ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ನಾವು ಅಂದರೆ, ನೀವು ದೇವರಿಗಾಗಿ, ಯೇಸುಗಾಗಿ, ಸುವಾರ್ತೆಗಾಗಿ ಅಂತ ಓಡುವಾಗ ಕೆಲವೊಮ್ಮೆ ದೇವರೇ ತಡಿತಾರೆ. ತಡೆಯೋದು ಯಾಕೆ ಅಂದರೆ, ನೀನು ಶುಭ ಸಂದೇಶ ಸಾರದೆ ಮನೇಲಿ ಹೋಗಿ ಗೋಣಿ ಚೀಲ ಹಾಕೊಂಡು ಮಲ್ಕೊಳ್ಳಿ ಅಂತ ಅಲ್ಲ ತಡೆಯೋದು. ದೇವರೇ ತಡೆದಿಲ್ವಾ ಬ್ರದರ್ ಅವರಿಗೆ? ಅದಕ್ಕೆ ದೇವರೇ ನನಗೂ ತಡೆದಿದ್ದಾರೆ. ಕೆಲವರು ಇದ್ದಾರೆ ಕರಿಸ್ಮ್ಯಾಟಿಕಲ್ಲಿ ಬಂದುಬಿಟ್ಟು 5 ವರ್ಷ 15 ವರ್ಷ 10 ವರ್ಷ ಎಲ್ಲ ಭಯಂಕರ ಫೈರಲ್ಲಿ ಸೇವೆ ಮಾಡಿ ಆಮೇಲೆ ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ, ದೇವರು ಅವ್ರನ್ನ ತಡೆದ ಹಾಗೆ ನಮ್ಮನ್ನು ತಡೆದಿದ್ದಾರೆ. ದೇವರು ಅವ್ರನ್ನ ತಡೆದಿದ್ದು ಯಾಕೆ ಅಂದರೆ, ಅವ್ರ ದಾಲಿನಲ್ಲಿ ಹೋದರು, ಆದರೆ ದೇವರಿಗೆ ಬೇರೆ ಕಡೆ ಅವ್ರನ್ನ ಯೂಸ್ ಮಾಡಬೇಕಾಗಿತ್ತು. ಅಲ್ಲಿಗೆ ಇವ್ರನ್ನ ಡೈವರ್ಟ್ ಮಾಡಬೇಕಾಗಿತ್ತು. ರಿಯಲ್ ನೀಡಿರೋ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು, ಚಾನಲೈಸ್ ಮಾಡಬೇಕಾಗಿತ್ತು. ಅದಕ್ಕೆ ಅಲ್ಲಿ ಅಡ್ಡ ಹಾಕಿದರು. ಅಲ್ಲಿ ಅಡ್ಡ ಹಾಕಿದಾಗ ಇನ್ನೊಂದು ಕಡೆ ನೀವು ಕೆಲವೊಂದು ಈ ಇರುವೇನೋ ಹಾವು ಅದು ಇದು ಹೀಗೆ ಹೋಗುವಾಗ ಅದಕ್ಕೆ ಇಲ್ಲಿ ಅಡ್ಡ ಹಾಕಿ, ಆವಾಗ ಅದು ಇನ್ನೊಂದು ಕಡೆ ಡೈವರ್ಟ್ ಹೋಗುತ್ತೆ. ಅದಕ್ಕೆ ಅಲ್ಲಿ ಅಡ್ಡ ಹಾಕಿ, ಅದು ಇನ್ನೊಂದು ಕಡೆಗೆ ಹೋಗುತ್ತೆ. ಅದಕ್ಕೆ ಇನ್ನೊಂದು ಕಡೆ ಅಡ್ಡ ಹಾಕಿ, ಅದು ಇನ್ನೊಂದು ಕಡೆಗೆ ಹೋಗುತ್ತೆ. ಹೌದಾ? ಹಾಗೆ ಪವಿತ್ರಾತ್ಮರು ಅವ್ರಿಗೆ ಅಡ್ಡ ಹಾಕಿದ್ದು ಯಾಕೆ ಅಂದರೆ, ದೇವರ ದಾರಿಗೆ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ. ಬರೀ ಸುವಾರ್ತೆ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲೂ ಪರಿಶುದ್ಧಾತ್ಮರು ಅಡ್ಡ ಹಾಕ್ತಾರೆ. ನೀನು ಇವಳನ್ನೇ ಮದುವೆ ಆಗಬೇಕು ಅಂತ ಕೂತ್ಕೊಂಡ್ರೆ ಹೋಲಿ ಸ್ಪಿರಿಟ್ ಅಡ್ಡ ಹಾಕ್ತಾರೆ ಕೆಲವು ಟೈಮ್. ಯಾಕಂದರೆ ದೇವ್ರ ಯೋಜನೆ ಕಡೆಗೆ ನಿನ್ನನ್ನು ಡೈವರ್ಟ್ ಮಾಡಲಿಕ್ಕೆ. ದೇವ್ರ ಯೋಜನೆ ಏನೇ ಇರ್ಬೋದು. ಕೆಲವು ಟೈಮ್ ನೀನು ಮದುವೆನೇ ಆಗಬಾರ್ದು ಅನ್ನೋ ದೇವ್ರ ಯೋಜನೆ ಆದರೆ, ನೀನು ಪ್ರಪಂಚದಲ್ಲಿ ಎಷ್ಟು ಹುಡುಗಿನ ನೋಡಿದರೂ ಒಂದು ಸೆಟ್ ಆಗಲ್ಲ. ನೀನು ಪ್ರಪಂಚದಲ್ಲಿರೋ ಎಲ್ಲ ಧ್ಯಾನ ಕೇಂದ್ರಕ್ಕೆ ಹೋದರು
ಲಾಸ್ಟಿಗೆ ಮಾಟ ಮಂತ್ರಕ್ಕೆ ಹೋದರು, ಅಲ್ಲೂ ಹೋಲಿ ಸ್ಪಿರಿಟ್ ಅಡ್ಡ ಹಾಕ್ತಾರೆ. ಮಂತ್ರವಾದಿ ಮುಖಾಂತರ ಅಡ್ಡ ಹಾಕ್ತಾರೆ ದೇವರು. ದೇವರಿಗೆಲ್ಲೂ ಅಡ್ಡ ಹಾಕ್ಬೋದು. ಯಾಕೆ ನೀನೊಬ್ಬ ವಿಶ್ವಾಸಿ, ನಿನ್ನ ಜೀವನದಲ್ಲಿ ದೇವರ ಪರ್ಪಸ್ಗೆ ಕರ್ಕೊಂಡು ಹೋಗಲಿಕ್ಕೆ. ಅದಕ್ಕೆ ಕೆಲವರು ಪ್ರಾರ್ಥನೆ ಮಾಡಿ 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 ಇಲ್ಲೇ ಜಾಗ ಬೇಕು, ನಮಗೆ ಸೈಟ್ ಇಲ್ಲೇ ಬೇಕು, ಮನೆ ಇಲ್ಲೇ ಆಗಬೇಕು. ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ದುಡ್ಡಿದ್ರು ಇಲ್ಲಿ ಕಟ್ಲಿಕ್ಕೆ ಆಗೋದಿಲ್ಲ. ದೇವ್ರ ಅಡ್ಡ ಹಾಕಿದರೆ ನೀನು ಹೆಂಗೆ ಕಟ್ತೀಯ? ಮನುಷ್ಯ ಅಡ್ಡ ಹಾಕಿದರೆ ಏನೋ ಮಾಡ್ತೀಯ. ದೇವರೇ ಅಡ್ಡ ಹಾಕಿಬಿಟ್ರೆ ನೀನು ಎಲ್ಲಿಂದ ಅಪ್ಪ ಕಟ್ತೀಯ? ಯಾಕೆ ಅಡ್ಡ ಹಾಕಿದ್ರು? ಇನ್ನೊಂದು ಕಡೆ ಮನೆ ಕೊಡ್ಲಿಕ್ಕ ಅವ್ರು ಯೋಚನೆ ಮಾಡಿದರು, ಇಲ್ಲಲ್ಲ ಬಿತ್ತೂನಿಯ ಈ ಕಡೆ ಕಟ್ಬಿಡೋಣ ಅಂತ, ಅಲ್ಲೂ ಅಡ್ಡ ಹಾಕ್ತಾರೆ. ಸೊ ಹಾಗಾದರೆ ದೇವರ ಉದ್ದೇಶ ಮನೆ ಕಟ್ಟೋದೇ ಅಲ್ಲಿದ್ರೆ ಅಲ್ವಾ? ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಷಯದಲ್ಲಿ ನೀನೊಬ್ಬ ನಿಜವಾದ ದೇವರ ಮಗನಾಗಿದ್ದರೆ, ಮಗಳಾಗಿದ್ದರೆ, ದೇವರಿಂದ ಕರೆಯಲ್ಪಟ್ಟವಳು ನೀನಾಗಿದ್ದರೆ, ದೇವರೇ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಗೈಡ್ ಮಾಡ್ತಾರೆ. ಸೆಲ್ಫ್ ಗೈಡ್ ಆಗಿ ಹೋಗೋದು ಬೇಕಾಗಿಲ್ಲ. ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು ಫ್ರಮ್ ಇನ್ಸೈಡ್. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಧ್ಯಾನ ಕೂಟದಲ್ಲಿ ನೀವೇನು ಮಾಡಬೇಕು ಅಂದರೆ, ಯು ನೀಡ್ ಟು ಶಾರ್ಪನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ದ ಹೋಲಿ ಸ್ಪಿರಿಟ್, ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಡೈರೆಕ್ಷನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಿಮ್ಮ ಆತ್ಮವನ್ನು ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋದಾದರೆ ಈ 3 ಡೇಸಲ್ಲಿ ನಿನಗೆ ದೇವರು ಕೊಡುವ ಡೈರೆಕ್ಷನ್ ನಿನಗೆ ಅರ್ಥ ಆಗುತ್ತೆ. ಯು ಆರ್ ಎ ಕ್ರಿಶ್ಚಿಯನ್, ನೀನೊಬ್ಬ ಕ್ರೈಸ್ತ ವಿಶ್ವಾಸಿನೇ, ದೇವರ ಮಗುನೇ, ಹೊಸದಾಗಿ ಹುಟ್ಟಿದೆಯಾ, ಯು ಹ್ಯಾಡ್ ಎ ಗುಡ್ ಬಿಗಿನಿಂಗ್, ಆತ್ಮಿಕ ಜನ್ಮ ಪಡ್ಕೊಂಡಿದೆಯಾ. ಆದರೆ ಕಂಟಿನ್ಯೂ ಹೋಗಕ್ಕೆ ಗೊತ್ತಾಗ್ತಾ ಇಲ್ಲ. ಕುತ್ಕೊಂಡು ಪ್ರಾರ್ಥಿಸಿ. ಏನು ಪ್ರಾರ್ಥನೆ ಗೊತ್ತಿಲ್ಲದವರು ಪ್ರಾರ್ಥಿಸಿ. ಏನೆಂದು ಪ್ರಾರ್ಥಿಸಬೇಕು? ಯಾಕೆ ಇಲ್ಲಿದ್ದವ್ರಿಗೆ ಮಾತ್ರ ಗೊತ್ತಾಗಿದೆ, ಬಾಕಿ ಇದ್ದವರಿಗೆ ಪ್ರಾರ್ಥನೆ ಗೊತ್ತಿಲ್ಲದ್ರೆ ಏನಂತ ಪ್ರಾರ್ಥಿಸಬೇಕು? ಇನ್ನೂ ಜೋರಾಗಿ. ನೈಟ್ ವಿಸಿಲ್ ಮಾಡಿಬಿಡೋಣ, ನಿಲ್ಸೋಣ. ಮುಂದೆ ಇದ್ದವ್ರಿಗೆ ಮಾತ್ರ ಸಾಕು ನೈಟ್ ವಿಸಿಲ್. ನೈಟ್ ವಿಸಿಲ್ ಅಂದರೆ ರಾತ್ರಿ ಎಲ್ಲ ಜಾಗರಣೆ ಇದ್ದು ವಾಕ್ಯ ಕೇಳ್ತಾ ಇರೋದು. ಹೀಗೆ ವಾಕ್ಯ ಕೇಳ್ತಾ 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 ಇದ್ರೆ ಬೆಳಗಾಗೋಷ್ಟೊತ್ತಿಗೆ ಸತ್ತೋಗ್ಬಿಡ್ತೀರಾ. ಆಮೇಲೆ 3ನೇ ದಿನ ಪುನರುತ್ಥಾನರಾಗ್ತೀರಾ. ಆಮೇಲೆ ಜೀವನ ಇಲ್ಲ ಅಂದರೆ ಇಲ್ಲ, ಹೋಯ್ತು. ಸುಣ್ಣ ಹತ್ಕೊಂಡು ಓಡಬೇಕಾಗತ್ತೆ. ಭಾನುವಾರ ಸಂಡೇ ಹೋಗಿದ್ದೀನಿ, ಮಂಡೇ ಹೋಗಿದ್ದೀನಿ, ಶುಕ್ರವಾರ ಮಾಡಿದ್ದೀನಿ, ಶನಿವಾರ ಮಾಡಿದ್ದೀನಿ, ಅದು ಮಾಡಿದೆ ಇದು ಮಾಡಿದೆ, ಅಲ್ಲೆಲ್ಲಯ್ಯ ಪ್ರೈಸ್ ರೋಡ್, ಅನ್ಯ ಭಾಷೆ, ಅದು ಇದು ಅಂತ ಸುಣ್ಣ ಪೇಂಟ್ ಹೊಡ್ಕೊಂಡು ಓಡಾಡಬೇಕಾಗತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಪೇಂಟ್ ಹೊಡ್ಕೊಂಡು ಬದುಕ್ತೀರಾ ಅಥವಾ ಇರೋದನ್ನೆಲ್ಲ ಬೀಳಿಸಿ ಸಾಯಿಸಿ ಹೊಸದಾಗಿ ದೇವರೇ ನೀನು ಕಟ್ಟಬೇಕು ಅಂತ ದೇವರಿಗೆ ಬಿಟ್ಟು ಕೊಡ್ತೀರಾ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಏನು ಪ್ರಾರ್ಥನೆ ಗೊತ್ತಿಲ್ಲದಿದ್ರೆ ಏನು ಪ್ರಾರ್ಥನೆ ಮಾಡಬೇಕು? ಓಕೆ, ಈಗ ಸದ್ಯಕ್ಕೆ ದೇವ್ರ ಅಡ್ಡ ಹಾಕಿದ್ದು ಸಾಕು. ಯಾರು ಅಡ್ಡ ಹಾಕಿದ್ರು ಫಸ್ಟ್ ಅವರಿಗೆ? ಸೈತಾನ ಅಡ್ಡ ಹಾಕಿದ್ನಾ? ಅದರಿಂದ ನೀವು ಯಾರು ವಿಶ್ವಾಸಿಗಳು ನೀವು ತಿಳ್ಕೊಬೇಡಿ ಸೈತಾನ ಅಡ್ಡ ಹಾಕ್ದ ಅಂತ. ಹಾಗಾದ್ರೆ ಸೈತಾನ ಅಡ್ಡ ಹಾಕೋದಿಲ್ವಾ ಕೇಳಬೇಡಿ, ಸೈತಾನೂ ಅಡ್ಡ ಹಾಕ್ತಾನೆ. ಈ ಸೈತಾನ ವಿಷಯ ಬೇಡ ನಮಗೆ, ಅವನು ಅಡ್ಡ ಹಾಕೋದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ದೇವರು ಅಡ್ಡ ಹಾಕೋದು ಗೊತ್ತಾಗೋದಿಲ್ಲಲ್ಲ. ಇವತ್ತು ನಿಮಗೆ ಗೊತ್ತಾಗಬೇಕು, ದೇವರು ಅಡ್ಡ ಹಾಕ್ತಾರೆ ಅಂತ, ದೇವರು ನಿಮ್ಮನ್ನು ಡೈವರ್ಟ್ ಮಾಡ್ತಾರೆ ಅಂತ, ನಿಮ್ಮನ್ನು ಅವ್ರ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಕೆಲವೊಂದು ದಾರಿಗಳನ್ನ ಅವರು ಬ್ಲಾಕ್ ಮಾಡ್ತಾರೆ ಅಂತ. ಬ್ಲಾಕ್ ಓಪನ್ ಮಾಡಲಿಕ್ಕೆ ಅವರು ಇವ್ರ ಹತ್ರ ಕೌನ್ಸಿಲಿಂಗಿಗೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹರಕೆ ಹೊತ್ಕೊಂಡು ದುಡ್ಡು ಕಾಸು ಎಲ್ಲ ವೇಸ್ಟ್ ಮಾಡ್ಕೋಬೇಡಿ. ದೇವರೇ ಬ್ಲಾಕ್ ಮಾಡಿದರೆ ನೀನು ಟ್ರೈ ಮಾಡಿದ್ರೆ ಓಪನ್ ಆಗಲ್ಲ. ನೀನು ಎಷ್ಟು ಪ್ರಯತ್ನ ಪಟ್ಟರು, ಉಪವಾಸ ಇದ್ದರೂ ಪ್ರಾರ್ಥಿಸಿದ್ರೂ ಓಪನ್ ಆಗಲ್ಲ. ಸಿಂಪಲ್. ಡಿಸರ್ನ್ ದ ಪ್ಲ್ಯಾನ್ ಆಫ್ ಗಾಡ್. ದೇವರ ಯೋಜನೆ ಏನು ಅಂತ ವಿವೇಚಿಸಿ ತಿಳ್ಕೊ. ಈ ಧ್ಯಾನ ಕೂಟದಲ್ಲಿ ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಸೆನ್ಸ್ ಇದೆಯಲ್ಲ, ಸ್ಪಿರಿಚುವಲ್ ಸೆನ್ಸ್ ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕು, ಹರಿತ ಮಾಡ್ಕೋಬೇಕು. ಅದರ ಮುಖಾಂತರ ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ಅದಾದಮೇಲೆ ಮತ್ತೆ ಯಾರು ಅಡ್ಡ ಹಾಕಿದರು? ನೀವು 17ನೇ ಅಧ್ಯಾಯಕ್ಕೆ ಬಂದರೆ, ಅವ್ರು ಒಂದು ಕಡೆ ಹೋದಾಗ ಅಲ್ಲಿಂದ ಯಹೂದ್ಯರು ಅಡ್ಡ ಹಾಕಿದರು.
ಓಕೆ, ಯಹೂದ್ಯರು ಅವರಿಗೆ ಅಡ್ಡ ಹಾಕಿ ಅವರನ್ನು ಓಡಿಸಿದ್ರಿಂದ ಏನಾಯಿತು, ಅವ್ರಿಗೆ ಒಂದು ಕಡೆ ಹೋಗ್ಲಿಕ್ಕಾಯ್ತು, ಅಲ್ಲಿಂದ ಮತ್ತೆ ಓಡಿಸಿದ್ರು, ಅಲ್ಲಿಂದ ಇನ್ನೊಂದು ಕಡೆ. ನಾನು ಸ್ವಲ್ಪ ತೆಗಿತೀನಿ ನೋಡೋಣ. 17ನೇ ಅಧ್ಯಾಯದಲ್ಲಿ ವಾಕ್ಯ ಕರೆಕ್ಟ್ ನೆನಪಿಲ್ಲ ನಿಮಗೆ, ಅದು ತೆಗಿಲಿಕ್ಕೂ ಕಷ್ಟ ಆಗ್ಬೋದು, ಕ್ವಿಕ್ಕಾಗಿ. 17ನೇ ಅಧ್ಯಾಯದಲ್ಲಿ, ಓಕೆ 16ನೇ ಅಧ್ಯಾಯ, ದೇವರು ಇವ್ರನ್ನ ಅಲ್ಲಿ ಇಲ್ಲಿ ಬ್ಲಾಕ್ ಮಾಡಿ ಡೈವರ್ಟ್ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ಲಾಸ್ಟಿಗೆ ಎಲ್ಲಿಗೆ ಬಂದರು? ಫಸ್ಟು ಸೆರೆಮನೆಯಲ್ಲಿ ಒಂದು ದೊಡ್ಡ ಅದ್ಭುತ ನಡೀಲಿಕ್ಕಾಯಿತು. ಅದರ ಮುಖಾಂತರ ಸೆರೆಮನೆ ಅಧಿಕಾರಿ ಮತ್ತು ಫ್ಯಾಮಿಲಿ ಸಮೇತ ರಕ್ಷಣೆಗೆ ಬರಲಿಕ್ಕಾಯಿತು ಫಸ್ಟ್ ಕೇಸಲ್ಲಿ. ಅದಾದಮೇಲೆ 17ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಅವರನ್ನು ಅಲ್ಲಿ ಕಾಣದಿರಲು ಯಾಸೋನನನ್ನು ಕೆಲವು ಭಕ್ತ ವಿಶ್ವಾಸಿಗಳನ್ನು. ಅದಲ್ಲ, 17ನೇ ಅಧ್ಯಾಯ 4ನೇ ವಾಕ್ಯ. ಇದು ಸತ್ಯವೆಂದು ಮನವರಿಕೆಯಾದ ಕೆಲವರು, ಇದು ಸತ್ಯವೆಂದು ಮನವರಿಕೆ ಆದ ಕೆಲವರು ಪೌಲ ಮತ್ತು ಸೀಲರನ್ನು. ಇದು ಇಲ್ವಾ? ಪ್ರೊಜೆಕ್ಟ್ರು ಸ್ಕ್ರೀನ್ ಎಲ್ಲ ಹೋಯ್ತಾ? ಓಕೆ, ನಾಳೆ ನಮ್ಮವ್ರು ಬ್ಯುಸಿ ಆಗಿಬಿಟ್ರು ಅನಿಸುತ್ತೆ. ಬೆಳಿಗ್ಗೆ ಬಂದು ಹಾಕಿಲ್ವಾ? ಅದು ಮುಖ್ಯ ಅಲ್ಲಲ್ಲ. ಓಕೆ, ಎನಿವೆ, ಊಟ ಆಯ್ತಲ್ಲ, ಸಾಕು. ಇದು ಸತ್ಯವೆಂದು ಮನವರಿಕೆ ಆದ ಕೆಲವರು ಪೌಲ ಮತ್ತು ಸೀಲರನ್ನು ಸೇರಿಕೊಂಡರು. ಅಂತೆಯೇ ದೈವಭಕ್ತರಾಗಿದ್ದ ಗ್ರೀಕರ ದೊಡ್ಡ ಗುಂಪು, ಅನೇಕ ಕುಲೀನ ಸ್ತ್ರೀಯರು ಅವ್ರನ್ನು ಸೇರಿಕೊಂಡರು. ನೋಡಿ, ದೇವರು ಅಲ್ಲಿಂದ ಅವ್ರನ್ನ ಡೈವರ್ಟ್ ಮಾಡಿ ಕಳಿಸಿದ್ದಕ್ಕೆ ಇವರಿಷ್ಟು ಜನ ಸಭೆಗೆ ಸೇರಿಕೊಂಡ್ರು, ವಿಶ್ವಾಸಕ್ಕೆ ಬರಲಿಕ್ಕಾಯಿತು. ಅಲ್ಲಿಂದ ಡೈವರ್ಟ್ ಮಾಡಿ ಬೆರುಯದಲ್ಲಿ ಏನಾಯಿತು? ಗಲಭೆ ಎತ್ತು. ಗಲಭೆ ಬಂದಾಗ ಏನಾಯಿತು? ಅಲ್ಲಿಂದ ಅವ್ರು ಎಸ್ಕೇಪ್ ಆಗಿ ಇನ್ನೊಂದು ಕಡೆಗೆ ಹೋದರು. ಹೋದ ಜಾಗದಲ್ಲಿ ಏನಾದರೂ 12ನೇ ವಾಕ್ಯ ಹೇಳುತ್ತೆ, ಅವರಲ್ಲಿ ಅನೇಕರು ವಿಶ್ವಾಸಿಗಳಾದರು. ಅನೇಕ ಗ್ರೀಕ್ ಕುಲೀನ ಸ್ತ್ರೀಯರು ಪುರುಷರು ವಿಶ್ವಾಸಿಗಳಾದರು. ಅಲ್ಲಿಂದ ಮತ್ತೆ ಹಾಗೆ ಕಂಟಿನ್ಯೂ ಹೋದರೆ ಎಲ್ಲಿ ಬರುತ್ತೆ? ಕೊನೆಯ ವಾಕ್ಯಕ್ಕೆ ಬರುತ್ತೆ. ಅಥೆನ್ಸಿಗೆ ಬಂದರು. ಅಲ್ಲಿಂದ ಓಡಿಸಿದ್ರು, ಅಥೆನ್ಸಿಗೆ ಬಂದರು, ಗ್ರೀಕ್ ಇನ್ನು ಅಥೆನ್ಸಿಗೆ ಬಂದರು. ಕೆಲವರು ಅವರನ್ನು ಸೇರಿಕೊಂಡರು, ಭಕ್ತ ವಿಶ್ವಾಸಿಗಳಾದರು. ಇವರಲ್ಲಿ ಅರಿಯೋಪಾಗದ ದಿಯೋನಿಸಿಯನು, ದಮಾರಿ ಎಂಬ ಸ್ತ್ರೀಯು ಮತ್ತಿತರರು ಇದ್ದರು. ಅಲ್ಲಿಂದ ಎಸ್ಕೇಪ್ ಆಗಿ ಎಲ್ಲಿಗೆ ಬಂದರು? ಕೊರಿಂತಕ್ಕೆ ಬಂದರು. ಕೊರಿಂತದಲ್ಲಿ ಏನಾಯಿತು? ಪ್ರಾರ್ಥನಾ ಮಂದಿರದ ಅಧ್ಯಕ್ಷನೇ ಕನ್ವರ್ಟ್ ಆಗಿಬಿಟ್ಟ. ಅಧ್ಯಕ್ಷ ಕ್ರಿಸ್ಪ ಎಂಬುವನವನ ಮನೆಯವರೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟರು. ಕೊರಿಂತದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸವಿಟ್ಟರು ಮತ್ತು ದೀಕ್ಷಾ ಸ್ನಾನ ಪಡೆದುಕೊಂಡರು. ಅಷ್ಟೊತ್ತಿಗೆ ಪೌಲನಿಗೆ ಟೆನ್ಷನ್ ಶುರುವಾಯಿತು, ಏನಪ್ಪ ಕತೆ, ನನ್ನ ಎತ್ತು ಬಿಡ್ತಾರೆ ಅಂತ. ಆಗ ದೇವರು ಏನು ಮಾಡಿದರು? ಒಂದು ರಾತ್ರಿ ಪೌಲನಿಗೆ ದರ್ಶನ ಕೊಟ್ಟು, ಭಯಪಡಬೇಡ, ಬೋಧನೆ ಮಾಡೋದನ್ನು ಮುಂದುವರಿಸು, ನಾನು ನಿನ್ನೊಡನೆ ಇದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಹಾನಿ ಮಾಡೋದಿಲ್ಲ, ಪಟ್ಟಣದ ಅನೇಕ ಜನರು ನನ್ನ ಪರವಾಗಿದ್ದಾರೆ. ನೋಡಿ, ಸೊ ದೇವ್ರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂದರೆ, ಸುಮ್ಮನೆ ಎಲ್ಲ ಡೋರ್ ಓಪನ್ ಮಾಡಿ ಕೊಟ್ಟಲ್ಲ, ಅವರು ಓಪನ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಕೆಲವೊಂದು ಡೋರ್ಸ್ಗಳು. ಆ ಡೋರ್ಸ್ಗೆ ನೀನು ಹೋಗದೇ ಇದ್ದರೆ ಅವ್ರು ಹೋಗಿಸ್ತಾರೆ, ಗಲಭೆ ಎಬ್ಬಿಸ್ತಾರೆ ಕೆಲವ್ರನ್ನ ಕಳಿಸ್ಬಿಟ್ಟು. ಯಾರೋ ಬಂದು ಗಲಭೆ ಮಾಡಿದ್ದಕ್ಕೆ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿ ಬಂದರು, ಇಲ್ಲಿಂದ ಎಸ್ಕೇಪ್ ಆಗಿ ಅಲ್ಲೋದ್ರು. ಓದಲ್ಲೆಲ್ಲ ಅವ್ರು ಏನು ಮಾಡಿದ್ರು? ಶುಭ ಸಂದೇಶ ಸಾರಿದರು. ನೋಡಿ, ಈ 2 ಅಧ್ಯಾಯಗಳಲ್ಲಿ ನೀವು ನೋಡುವಾಗ, ಮುಖ್ಯವಾಗಿ 17ನೇ ಅಧ್ಯಾಯದಲ್ಲಿ ಒಂದೇ ಒಂದು ಮಿರಾಕಲ್ ಇಲ್ಲ, ಆದರೆ ಮೆನಿ ಗಾಟ್ ಸೇವ್ಡ್ ವಿತೌಟ್ ಎ ಸಿಂಗಲ್ ಮಿರಾಕಲ್. ದ್ಯಾಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ಅದು ಶುಭ ಸಂದೇಶದ ಶಕ್ತಿ. ಅರ್ಥ ಆಗ್ತಿದೆಯಾ ನಿಮಗೆ? ಈ 17ನೇ ಅಧ್ಯಾಯದಲ್ಲಿ ಅವ್ರು ಹೋದಲ್ಲೆಲ್ಲ ಅದ್ಭುತ ಮಾಡಿಲ್ಲ, ಅಲ್ಲಿ ಒಂದು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದಿಲ್ಲ, ಆದರೆ ಅವರು ವಾಕ್ಯನ ಕನ್ವಿನ್ಸ್ ಮಾಡಿದರು. ಅಲ್ಲಿದ್ದ ಜನಕ್ಕೆ ಶುಭ ಸಂದೇಶವನ್ನು ಕನ್ವಿನ್ಸ್ ಮಾಡಿದರು, ಮುಖ್ಯವಾಗಿ ಯಹೂದ್ಯರಿಗೆ ಮತ್ತು ಗ್ರೀಕರಿಗೆ, ಅನ್ಯರಿಗೆ ಸೇರಿಕೊಂಡ್ರು. ಇವತ್ತು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಬರ್ನಿಂಗ್ ಬುಷ್ 3 ರಿಟ್ರೀಟಲ್ಲಿ ದೇವರು ನಿಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದಾದರೆ, ನನಗನ್ಸುತ್ತೆ ನಮ್ಮನ್ನು ಒಟ್ಟಾಗಿ ಸೇರಿಸಿರೋದು ಯಾಕೆ ಗೊತ್ತಾ? ಪಾಪದ ಗುಲಾಮತನದಲ್ಲಿರುವ ಅನೇಕರನ್ನು ಅದರಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ, ನಿಮ್ಮನ್ನು ದೂತರನ್ನಾಗಿ ಕಳಿಸಲಿಕ್ಕೆ, ನಿಮ್ಮನ್ನು ಸಿದ್ಧಪಡಿಸಲಿಕ್ಕೆ, ನಿಮ್ಮನ್ನು ಅಂಬಾಸಿಡರ್ಸನ್ನಾಗಿ ಮಾಡಲಿಕ್ಕೆ, ಸ್ವರ್ಗ ರಾಜ್ಯದ ಪ್ರತಿನಿಧಿಗಳನ್ನಾಗಿ. ಮೋಶೆಯನ್ನು ಯಾವ ರೀತಿ ದೇವರ ಪ್ರತಿನಿಧಿಯಾಗಿ ಫರೋಹನ ಬಳಿಗೆ ಕಳಿಸಿದ್ರು, ಇಸ್ರಾಯೇಲ್ ಜನರನ್ನು ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರಲಿಕ್ಕೆ ನಿಮ್ಮೊಬ್ಬೊಬ್ಬರನ್ನು ಸ್ವರ್ಗ ಸಾಮ್ರಾಜ್ಯದ ಅಂಬಾಸಿಡರ್ಸ್ ಆಗಿ
ಕಳಿಸಿಕೊಡ್ಲಿಕ್ಕೆ ಬೇಕಾದ ಪವರ್ ತುಂಬಿಸ್ಲಿಕ್ಕೆ ದೇವರು ನಿಮ್ಮನ್ನು ಈ ಪವರ್ ಹೌಸ್ಗೆ ಕರ್ಕೊಂಡು ಬಂದಿರೋದು, ಈ ರಿಟ್ರೀಟ್ ಹೌಸ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಸುಮ್ಮನೆ ಕರ್ಕೊಂಡು ಬಂದಿಲ್ಲ, ಟೈಮ್ ಪಾಸ್ಗಂತ ಕರ್ಕೊಂಡು ಬಂದಿಲ್ಲ. ಆದರೆ ಟಾರ್ಗೆಟ್ ಸೈತಾನನು ಇಟ್ಟಿರ್ತಾನೆ ನಿಮ್ಮ ಮೇಲೆ. ಇವನು ಹೇಗೆ ಬಂದೋ ಹಾಗೆ ಇವನ್ನ ಕರ್ಕೊಂಡು ಹೋಗಬೇಕು, ಇವಳು ಹೇಗೆ ಬಂದಲೋ ಹಾಗೆ ಕರ್ಕೊಂಡು ಹೋಗಬೇಕು. ದೇವರ ಶಕ್ತಿ ಇವನಲ್ಲಿ ತುಂಬಬಾರ್ದು, ದೇವರ ಶಕ್ತಿ ಇವಳಲ್ಲಿ ತುಂಬಬಾರ್ದು. ಅದಕ್ಕೇನು ಮಾಡಬೇಕು? ಅವನು ನಿನಗೆ ಶರೀರಕ್ಕೆ ಮನಸ್ಸಿಗೆ ಇಷ್ಟವಾದ ರೀತಿಯಲ್ಲಿ ಅನೇಕ ಪ್ರಚೋದನೆಗಳನ್ನ ಕೊಡ್ತಾನೆ. ಕೆಟ್ಟ ರೀತಿಯಲ್ಲಿ ಅಲ್ಲ, ನಿನ್ನ ಶರೀರಕ್ಕೂ ಮನಸ್ಸಿಗೂ ಇಷ್ಟವಾದ ರೀತಿಯಲ್ಲಿ. ಆಲ್ರೆಡಿ ಕೊಳ್ತೋಗ್ಬಿಟ್ಟಿದೆಯಾ, ಇನ್ನು ಜಾಸ್ತಿ ಕೊಳಿಸ್ಲಿಕ್ಕೆ ಬೇಕಾದದ್ದು ಫುಡ್ ಕೊಡ್ತಾನೆ. ತಿನ್ನಬೇಡಿ, ತಿನ್ನಬೇಡಿ, ಭಯ ಇರಲಿ. ಈಗ ಯಾರಾದರೂ ಹೇಳ್ತಾರೆ, ನೀವು ಇದು ನಾಳೆಯಿಂದ ಇದು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ತಿಂತೀರಾ? ಇಲ್ಲಿ ಕ್ಯಾನ್ಸರ್ಗಿಂತ ಮಾರಕವಾದದ್ದಾಗುತ್ತೆ, ಆತ್ಮನಷ್ಟ ಆಗುತ್ತೆ. ಆದ್ದರಿಂದ ಸೈತಾನ ಏನೇ ಫುಡ್ ಕೊಟ್ಟರು ತಿನ್ನಲಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಊಟಕ್ಕೆ ತಿನ್ನೋದ್ರ ಬಗ್ಗೆ ಅಲ್ಲ, ಏನೇ ಆಲೋಚನೆ ಕೊಟ್ಟರು ತಗೋಬೇಡಿ. ಫ್ರೆಂಡ್ಸ್ ಮುಖಾಂತರ, ಅವರಿವ್ರ ಮುಖಾಂತರ ಏನೇ, ಅದು ಲೋಕದ ಮಾತುಕತೆಗಳು, ಯಾವುದು ಬೇಡ. ನೋ ವರ್ಡ್ಲಿ ಥಾಟ್ಸ್, ಡೋಂಟ್ ಎಂಟರ್ಟೈನ್ ಎನಿ ವರ್ಡ್ಲಿ ಥಾಟ್ಸ್. ಪ್ರಾಪಂಚಿಕವಾದ ಯಾವುದೇ ಆಲೋಚನೆಗಳನ್ನ ನಿಮ್ಮ ಮನಸ್ಸೊಳಗಡೆ ಹಾಕ್ಕೊಂಡು ಯೋಚನೆ ಮಾಡ್ತಾ ಇರಬೇಡಿ. ನೋ ವರ್ಡ್ಲಿ ಟಾಕ್ಸ್, ಪ್ರಾಪಂಚಿಕ ಮಾತುಕತೆಗಳು ಬೇಡ. ಈ 3 ದಿನ ಒಂದು ಚಿಕ್ಕ ಸ್ಯಾಕ್ರಿಫೈಸ್ ಮಾಡಿ. ಸಾಯ್ಬೇಕಾ? ಸತ್ತರೆ ಮಾತ್ರ ಬದುಕೋಕ್ಕಾಗತ್ತೆ. ಯೇಸುವಿನಲ್ಲೇ ಸಾಯ್ಬೇಕು, ಬೇರೆ ಎಲ್ಲೂ ಸತ್ತು ಪ್ರಯೋಜನ ಇಲ್ಲ, ಎಲ್ಲೋ ನೀರಲ್ಲಿ ಬಿದ್ದು ಸತ್ತು ಪ್ರಯೋಜನ ಇಲ್ಲ. ಯು ಮಸ್ಟ್ ಡೈ ಇನ್ ಕ್ರೈಸ್ಟ್, ದೆನ್ ಯು ಶಲ್ ಲೀವ್ ಇನ್ ಕ್ರೈಸ್ಟ್. ನೀವು ಯೇಸುವಿನಲ್ಲೇ ಸತ್ತರೆ ಯೇಸುವಿನಲ್ಲೇ ಬದುಕ್ತೀರಿ. ಆದ್ದರಿಂದ ಪ್ರಾರ್ಥಿಸ್ತಾ ಇರಿ, ಧ್ಯಾನಿಸ್ತಾ ಇರಿ. ದೇವರು ತಕ್ಕ ಸಮಯದಲ್ಲಿ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕೆಲವು ಟೈಮ್ ಗಲಭೆ ಎಬ್ಬಿಸಿ ಕರ್ಕೊಂಡು ಹೋಗ್ತಾರೆ, ಕೆಲವು ಟೈಮ್ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹೇಗೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಗೆಟ್ ರೆಡಿ, ದೇವ್ರ ಕಾರ್ಯ ಮಾಡ್ತಾರೆ. ದೇವ್ರನ್ನ ಬೈಕೊಂಡೇನು ಪ್ರಯೋಜನ ಇಲ್ಲ, ಯಾರನ್ನೂ ಬೈಕೊಂಡೇನು ಪ್ರಯೋಜನ ಇಲ್ಲ. ದೇವರ ದಾರಿ ಕಾಣಬೇಕು. ಈ ಧ್ಯಾನದಲ್ಲಿ ಯಾರ ದಾರಿ ಕಾಣಬೇಕು? ದೇವರು ನಿನಗಿಟ್ಟಿರೋ ದಾರಿ ಕಾಣಬೇಕು. ಯು ಮಸ್ಟ್ ಬಿ ಏಬಲ್ ಟು ಡಿಸರ್ನ್ ದ ವೇ ಗಾಡ್ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಯು. ಮೋಶೆಗೋಸ್ಕರ ದೇವರೊಂದು ದಾರಿ ಇಟ್ಟಿದ್ರು. ಮೋಶೆ, ನೀನು ಕುರಿ ಕಾಯೋ ದಾರಿಯಲ್ಲೆಲ್ಲ ಹೋಗಬೇಕಾಗಿರೋದು, ಫರೋಹನ ಅರಮನೆ ದಾರಿಯಲ್ಲಿ ನೀನು ಹೋಗಬೇಕು. ಅಲ್ಲಿರ್ತಕ್ಕಂಥ ಜನರನ್ನ ಬಿಡಿಸ್ಕೊಂಡು ಬರಬೇಕು. ದಟ್ ಈಸ್ ಯುವರ್ ಅಸೈನ್ಮೆಂಟ್. ಅದೇ ರೀತಿ ನಿಮಗೆಲ್ಲ ಒಂದು ಅಸೈನ್ಮೆಂಟ್ ಇದೆ ದೇವರಲ್ಲಿ. ಅದು ಏನು ಅಂತ ಕಂಡುಕೊಳ್ಳಲಿಕ್ಕೆ ಅಟ್ಲೀಸ್ಟ್ ಒಂದು ಸ್ಟೆಪ್ ಆದರೂ ಇಡಲಿಕ್ಕೆ ಈ ಧ್ಯಾನದಲ್ಲಿ ಆಗಬೇಕು. ಇಲ್ಲದೇ ಇದ್ದರೆ ಬಂದಿದ್ದು ವೇಸ್ಟ್ ಆಗಬಾರ್ದು, ವೇಸ್ಟ್ ಆಗೋದು ಬೇಡ.